ನಮಗೆ ತಂಬೆರೆ ಅಂತ ಹೇಳಿದ್ರೆ ಅದು ಈಶ್ವರನ ಡಮರುಕಕ್ಕೆ ಸಮಾನ, ಈಶ್ವರನ ತಂಬೂರಿ ಅಂತ ಹೇಳ್ತಾರೆ. ನಮ್ಮ ದೈವಗಳು ಹೆಚ್ಚಿನವರು ಈಶ್ವರನ ಪ್ರತಿನಿಧಿ ಅಂತ ತಂಬೆರೆಯನ್ನೇ ತರುವುದಿಲ್ಲ. ಈಗ ನಾನು ಕೇಳುವಂಥದ್ದು ಜನರಿಗೆ ಬೇರೆ ಬೇರೆ ಬಗ್ಗೆ ಎಲ್ಲ ತುಂಬ ಚರ್ಚೆ ಮಾಡ್ತಾರೆ. ನಮ್ಮ ನಮ್ಮ ಈ ಕೋಲ ಮಾಡಿಸುವವರು ಇರ್ತಾರೆ, ಯಜಮಾನ ವರ್ಗ ಇರ್ತದೆ. ಏನು ನಿಮಗೆ ಅದನ್ನು ಅವನಿಗೆ ಹೇಳಲಿಕ್ಕೆ ಆಗೋದಿಲ್ವಾ? ಜೀಟಿಗೆ ಆದಮೇಲೆ ಅವರು ತಟ್ಟೆ ಹಿಡ್ಕೊಂಡು ಸಭೆಗೆ ಬರ್ತಾರೆ. ಜನರ ಮಟ್ಟಿಗೆ ನೋಡಿ, ನಮಗೆ ಗೊತ್ತಿರ್ತದೆ ಯಾರಾದರೂ ಬಂದಿದ್ರಿ ಅಂತ ದೈವ ಬೇಡ್ತದೆ ಅಂತ ಹೇಳೋದಿಲ್ಲ. ನೀವು ಕೇಳಿ, ಈಗಿನ ಕೋಲ ಕಟ್ಟುವವರಿಗೆ ಅರದಳ ಕೇಳಿ, ಅರದಳ ಗೊತ್ತಿಲ್ಲ, ಅರದಳದ ಮರ ಇದೆ ಅಂತ ಗೊತ್ತಿಲ್ಲ. ಅರದಳದ ಎರಡು ರೀತಿಯಲ್ಲಿ ಇದೆ, ಒಂದು ಮಣ್ಣಿನಲ್ಲಿ ಸಿಗುವಂಥದ್ದು ಒಂದು ಮಾಡ್ತಾರಂತೆ, ಅದು ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ಅರದಳದ ಮರ ಇದೆ, ಅದು ಎಂಕ ಬಣ್ಣ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ಎಲ್ಲ ಕಡೆ ಸಿಗುವುದಿಲ್ಲ. ಇಲ್ಲಿ ಬ್ರಹ್ಮ ಬೇರೆನಾ ಬೆರ್ಮೇರು ಬೇರೆನಾ ಅಂತೇಳಿ, ನಾವು ಬ್ರಹ್ಮ ಮತ್ತು ಬೆರ್ಮೇರು ನಾನು ಬೇರೆ ಬೇರೆ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬೆರ್ಮೆರ ಸ್ಥಾನ ಅಂತ ಇದೆ, ಈಗ ಅದು ಬ್ರಹ್ಮಸ್ಥಾನ ಎಲ್ಲ ಆಗಿದೆ, ಈಗ ಬೇರೆ ಬೇರೆ ರೀತಿಯಲ್ಲಿ ಆಗಿದೆ, ಬ್ರಹ್ಮಸ್ಥಾನ ಅಂತ ಆಗಿದೆ. ಅದು ಬೆರ್ಮೆರೆ ಬೇರೆ, ಬೆರ್ಮೆರ ಒಂದು ಪಾಡ್ದನೂ ಇದೆ. ನೀವು ಬೇಕಾದರೆ ಪ್ರಕಾಶನ ಬುಕ್ಕಲ್ಲ ಬರೆದಿದ್ದಾರೆ ಅವರು. ನಾವು ಪಾರ್ಧನದ ಬಗ್ಗೆ ಆಗ ಮಾತಾಡ್ತಿದ್ವಿ. ಈ ಪಾರ್ಧನದ ಮಹತ್ವ ಏನು ಅಂತ ನೋಡಿ. ಪಾಡ್ದನ ಅಂತ ಹೇಳ್ತೀನಲ್ಲ, ತುಳುನಾಡಿನ ಜನಪದದ ವಿಶ್ವಕೋಶ ಪಾಡ್ದನ. ಪಾಡ್ದನದಲ್ಲಿ ನೀವು ಪಾಡ್ದನ ಸ್ಟಡಿ ಮಾಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ, ಅದು ದೈವದ ಕಥೆಯಲ್ಲಿ ಬರ್ತದೆ, ಅದು ವಿಷಯ ಬೇರೆ. ಅಲ್ಲಿ ನಿಮ್ಮ ಆಗಿನ ಜನರ ಜೀವನ ಹೇಗಿತ್ತು, ಅವರ ಆಚರಣೆ ಹೇಗಿತ್ತು, ಅವರ ಉಡುಗೆ ತೊಡುಗೆ ಹೇಗಿತ್ತು, ಅದೆಲ್ಲವನ್ನು ನೀವು ಪಾಡ್ದನದಲ್ಲಿ ನಿಮಗೆ ಗೊತ್ತಾಗ್ಬಿಡ್ತದೆ. ಯಾಕೆ ಉದಾಹರಣೆಗೆ ನೀವು ಇವನ ಪಾಡ್ದನ ಕೇಳಿ, ಒಡಿಲ್ತಾಯ ಒರಿಮಗೆ ಕುಮಾರಿ ಅಂತ ಹೇಳ್ತಾರಲ್ಲ, ಅದರ ಪಾಡ್ದನದಲ್ಲೇ ಹೇಳ್ತಾರೆ. ಒಂದು ಕಡೆ ಹೇಳ್ತಾರೆ, ಅದು ಅವಳು ಏನು ಹುಡುಗಿ ದೊಡ್ಡವಳಾದಾಗ ಒಂದು ಆಚರಣೆ ಇರ್ತದೆ. ಅಲ್ಲಿ ಒಂದು ಇರ್ತದೆ, ಒಂಜಾನೊಂಜಿ ತುಳುವಿನಲ್ಲಿ ನಾನು ಎರಡು ಶಬ್ದ ಹೇಳ್ತೀನಿ. ಒಂಜಾನೊಂಜಿ ದಿನಟೂ ಪೊನ್ನು ಪೋಯರಿಗೆ ಪೊಂಜೋಲಾಯರಿಗೆ ಆರಾಂಡ ಗಿಂಡೆ ಗಿಳಿರಕ್ಕಾದಯ್ಯಾರೋಯೇ ಅರುಷಾದ ಮೋನೆ ಆತನಿಗೆ ಸಾಲೆರಿಗೆ ಆರಾಂಡ ಏಕನಂದ ಸಾಲೆರಿಗೆ ಮಡ್ಯದಿಗ್ ಜನ ಕಾಡಾಯೇರೆ ಊರುಗಾಂಡ ಜನ ಕಾಡಾವೇರು ಲಾತಾನ ಪೊರ್ತೂಡು ಲಾರಾಂಡ ಬರೋಲು ಆಲಾಂಡ ಮಡ್ಡಲ್ದಿ ಚೆಲುವೆ ಏರೇ ಕೇಂಡಾನ ಚೆಲುವೆ ಐಕಾಪಿ ಅಟ್ಟಾನೆ ಪನುಡೂಯ ವರ್ಲಾರಿ ಬಲಂತಾರಿ ಮುಗಡತ್ತಿ ತಾರಾಯಿ ಬಚ್ಚೈ ಬಜ್ಜೈ ಒಂಜಿ ಪಾಲ ಪಿಂಗಾರ ಲಾಂಡ ಆಲ ಓಡುಯೇಂದ ಹೀಗೆ ಬರ್ತದೆ. ಅದೇ ಪಾಡ್ದನದಲ್ಲಿ ಮುಂಚೆ ಒಂದು ಇದು ಬರ್ತದೆ ನಿಮಗೆ. ಅಂದರೆ ನೋಡಿ, ಅಲ್ಲಿ ಏನು ಮಾಡ್ತಾ ಇದ್ರಂತ ಅದು ತುಂಬ ಇದೆ, ಅದು ಸ್ನಾನ ಮಾಡೋದೆಲ್ಲ ಇದೆ, ಅದೆಲ್ಲ ಬೇರೆ ಇದೆ. ಅದೇ ರೀತಿಯಲ್ಲಿ ಬಯಕೆ ಹಾಕುವಂಥದ್ದು ಹೇಳ್ತಾರಲ್ಲ ನಮ್ಮಲ್ಲಿ, ಆ ಬಯಕೆದೊಂದು ಬರ್ತದೆ. ಅಲ್ಲಿ ಬಯಕೆಯಲ್ಲಿ ಅವರು ಬಯಕೆಗೆ ಹೋಗುವಾಗ ಹೆಂಗೆ ಮಾಡ್ತಾರೆ, ಬಯಕೆಗೆ ಎಷ್ಟು ಜೋರಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಎಡಮ್ಮ ಮುಡಿ ಅರಿ ಕಂಡನು ಅವರು ಕಂಡ 8 ಮುಡಿ ಅಕ್ಕಿಯ ಭತ್ತ ಬೆಳೆಯುವಂಥ ಗದ್ದೆಯನ್ನು ಅವರು ಮಾಡ್ತಾರೆ. ಅಂದರೆ ಅಷ್ಟು, ಅಂದರೆ 8 ಮುಡಿ ಅಂತ ಹೇಳಿದರೆ ಸಾಧಾರಣ ನಿಮಗೆ ಈಗ 1 ಮುಡಿ ಅಂದರೆ 8 ಒಂದು 5, 6, 7, 8 ಎಕರೆ ಜಾಗ ಮಾಡ್ತಾರೆ. ಅದರಲ್ಲಿ ಹೇಳ್ತಾನೆ, ಬಯಕೆಗೆ ದಿನಮನೆ ಆದಾಣ ಅಂತ ಹೇಳ್ತಾರೆ. ಒಕ್ಕೇಲು ಸಕ್ಕೇಲು ಅಂದರೆ ಒಕ್ಕೇಲು ಸಕ್ಕೇಲು ಲೆತ್ತೇರು ಸಾಲ್ವೇರು ಬರಂದೀನ ಬಂಜಿ ಬೈದು ಬಾಳಂದಿನ ಬೈಕ್ಯಾಂಡ ಪಾಡೋಡುವೆ ಎಡ್ಮೂಡಿ ಕಂಡಾಂಡ ಕೆತ್ತಾಯರು ಸಾಲೇರು. ಅದು ಕಂಬ ಯಾವುದಾಗ್ತದೆ ಅಂತೇಳಿ ಹೇಳ್ತಾರೆ, ಕರಿಯ ಕರ್ಮದ ಕಂಬ ಪಾಡಾಯರು ದಾಸವಳದ ಒಯ್ತಾ ಒಂದು ವೈಪಾಯರು ಬಚ್ಚರ ಅಂದರೆ ಅಷ್ಟು, ಅಂದರೆ 8 ಅಷ್ಟು ದೊಡ್ಡ ಒಂದು ಗದ್ದೆ ಮಾಡಿ ಅದು ಕಬ್ಬು ಹೇಗಿತ್ತು ಗೊತ್ತಿಲ್ಲ, ಅದರ ಕಂಬ ಮಾಡಿ ಅದಕ್ಕೆ ದಾಸವಾಳ ಹೂವಿನ ಇದು ಸಲಕ್ಕೆ ಥರ ಹಾಕಿ ಅದರ ಮೇಲೆ ವೀಳ್ಯದೆಲೆಯನ್ನು ಹಾಕಿ ಅದಕ್ಕೆ ದುಂಪ ಹಾಕಿದರು ಅಂತ ಹೇಳ್ತಾರೆ.
ಆಮೇಲೆ ಅಲ್ಲಿ ಅಂಥ ಒಂದು ಅಷ್ಟು ವಿಜೃಂಭಣೆ, ಅದಕ್ಕೆ ಮತ್ತು ಚಿನ್ನ ಹಾಕುವಂಥದ್ದು ಇರ್ಬೋದು, ಮತ್ತು ಅದಕ್ಕೆ ಆಗುವಂಥ ಬಂಗಾರದ ಬಗ್ಗೆ ಇರ್ಬೋದು, ಸೀರೆ ಬಗ್ಗೆ ಇರ್ಬೋದು, ಮತ್ತು ಅವಳನ್ನು ಮತ್ತೆ ರೆಡಿ ಮಾಡುವಂಥ ಇರ್ಬೋದು. ಅಂದರೆ ಅವರು ಒಂದು ಕಡೆ ಬರ್ತಾರೆ, ಅವರು ಒಂದು ಕಡೆ ಮತ್ತಾಯಿ ಕಾರಗ ಮತ್ತಾಯಿ ತಿಕ್ಕಾಯರ್ ಅಂತ ಹೇಳ್ತಾರೆ ನೋಡಿ. ಮತ್ತಾಯಿ ಕಾರಗ ಮತ್ತಾಯಿ ತಿಕ್ಕಾಯರ್ ಅಂತ ಹೇಳಿದ್ರೆ ತುಳುವಿನಲ್ಲಿ ಚಪ್ಪಲಿಗೆ ಮತ್ತಾಯಿ ಅಂತ ಹೇಳ್ತಾರೆ ಅಂತ. ಅಂದರೆ ನಮ್ಗೆ ಗೊತ್ತಿರೋದಿಲ್ಲ ಅಂಥ ಶಬ್ದ ನಿಮಗೆ. ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ನೀವು ಪಾಡ್ದನ ನಮ್ಮ ತುಳುನಾಡಿನ ಜಾನಪದ ವಿಶ್ವಕೋಶ ಇದ್ದಾಗೆ ಅದನ್ನು ಎಷ್ಟು ನಾವು ಸ್ಟಡಿ ಮಾಡ್ತೀವಿ ಅಷ್ಟು ನಮಗೆ ತುಳುನಾಡಿನ ಬಗ್ಗೆ ಆಳಕ್ಕೆ ನಮಗೆ ಹೋಗೋದು ಆಗ್ತದೆ. ಹಾಗಾಗಿ ಅದು ಬರೇ ಒಂದು ದೈವಾರಾಧನೆಯ ಇದು ಮಾತ್ರ ಅಲ್ಲ, ಅದು ಅದರಲ್ಲಿ ಭಾಳಷ್ಟು ನಮ್ಮ ತುಳುನಾಡಿನ ಪರಂಪರೆ ಇದೆ, ತುಳುನಾಡಿನ ಸಾಹಿತ್ಯ ಇದೆ, ತುಳುನಾಡಿನಂಥ ಉಡುಪಿನ ಬಗ್ಗೆ ಇದೆ. ಹಾಗಾಗಿ ನಾನು ಈ ಬಗ್ಗೆನೇ ನಾನು ಈಗ 5 ವರ್ಷದಿಂದ ಒಂದು ಪಾಡ್ದನ ಪ್ರಶಸ್ತಿ ಅಂತಲೇ ಕೊಡ್ತಾ ಇದ್ದೀನಿ. ಯಾಕಂದರೆ ನನ್ನ ತಾಯಿಯವರು ಭಾಳಷ್ಟು ಪಾಡ್ದನವನ್ನು ಹೇಳ್ತಾ ಇದ್ದರು. ಹಾಗಾಗಿ ನನಗೆ ಇಷ್ಟೆಲ್ಲ ಏನಾದರೂ ಜ್ಞಾನ ಬಂದಿದ್ದಂತೆ ತಾಯಿಯಿಂದ. ಹಾಗಾಗಿ ಅವರ ಹೆಸರಲ್ಲಿ ನಾನು ಒಂದು ಟ್ರಸ್ಟ್ ಮಾಡಿ ಶ್ರೀಮತಿ ಕೊಲ್ಲು ಕೃಷ್ಣ ಶೆಟ್ಟಿ ಫೌಂಡೇಶನ್ ರಿಜಿಸ್ಟರ್ಡ್ ಅಂತ ಮಾಡಿ ಈಗ 5 ವರ್ಷದಿಂದ ನಾವು ಅವರಿಗೆ ನಗದು ಸಹಿತ ಒಂದು ಪಾಡ್ದನದ ಅವಾರ್ಡ್ ಕೊಡ್ತಾ ಇದ್ದೀವಿ. ಇದು ಸರ್ಕಾರನೂ ಇದುವರೆಗೆ ಅಂಥದ್ದು ಯಾವುದು ಮಾಡಿಲ್ಲ, ನಾವು ಮಾಡಿದ್ದೀವಿ. ಅಂದರೆ ಈ ಸಲ ನಾವು ನಗದು 10,000 ನಗದು ಕೊಡ್ತೀವಿ. ಈ ಸಲ 10,000 ನಗದು ಅವ್ರಿಗೆ ಬೇರೆಲ್ಲ ಕೊಟ್ಟು ಒಂದು ಸ್ವಲ್ಪ ನಾಡಿನ ಈ ದೈವಾರಾಧನೆ ಬಗ್ಗೆ ಗೊತ್ತಿದ್ದವರು, ಸಾಹಿತ್ಯದ ಬಗ್ಗೆ ಗೊತ್ತಿದ್ದವರನ್ನು ಕರೆದು ಅವರ ಮುಖಾಂತರ ಅವರಿಗೆ ನಾವು ಕೊಡುತ್ತಾ ಇದ್ದೀವಿ. ಈ ಸಲ ಅಂದರೆ ಪ್ರತಿ ವರ್ಷ ಯುಗಾದಿ ದಿವಸ, ನಮ್ಮ ಅಮ್ಮ ಹುಟ್ಟಿದ ಯುಗಾದಿ ಅಂತ, ಯುಗಾದಿ ಅವರ ಹುಟ್ಟುಹಬ್ಬ ದಿವಸ ಕೊಡ್ತಾ ಇದ್ದೀನಿ. ಈ ಸಲವೂ ನಾನು ಈಗ ಉಡುಪಿಯಲ್ಲಿ ನಮ್ಮ ಕೆಫೆ ಪ್ರಧಾನ ಅಂತ ಇದೆ, ಅದರ ಒಂದು ಚಿಕ್ಕ ಹಾಲಲ್ಲಿ ಫಂಕ್ಷನ್ ಮಾಡ್ತಾ ಇದ್ದೀನಿ ಸಾಯಂಕಾಲ. ಅದಕ್ಕೂ ಜನನೂ ಅದು ಯಾರಂತ ಮಾಡಿದ್ದೀನಿ. ಹೆಚ್ಚಾಗಿ ನಾನು ಲೇಡೀಸನ್ನೇ ಇದುವರೆಗೆ ಸೆಲೆಕ್ಟ್ ಮಾಡ್ತಾ ಇದ್ದೆ. ಈ ಸಲನೂ ಒಬ್ಬರನ್ನು ಸೆಲೆಕ್ಟ್ ಮಾಡಿ ಆಗಿದೆ. ಇನ್ನು ನಾವು ತುಳುನಾಡಿನಲ್ಲಿ ಅಳಿಯಕಟ್ಟನ್ನು ಪಾಲಿಸ್ತೇವೆ. ಮೊನ್ನೆ ಒಂದು ಕಾಂಟ್ರವರ್ಸಿ ಆಯಿತು ಅಂತ ಹೇಳ್ಬೋದು. ಕ್ರಿಶ್ಚಿಯನ್ ಅವರು ನೇಮ ಕಟ್ಟಿದ್ರು, ಕೋಲ ಕಟ್ಟಿದ್ರು ಅಂತ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನೋಡಿ, ನಾನು ಹೇಳ್ತೀನಿ, ದೈವಾರಾಧನೆಗೆ ನೋಡಿ ಒಂದು ಪಂಗಡ ಅಂತ ಇದೆ, ಅದು ಮುಂಚೆ ಮಾಡಿದ್ದಾರೆ. ಹೌದು. ಈಗ ಏನಾಗ್ತದೆ, ಕಾಲಘಟ್ಟದಲ್ಲಿ ಎಲ್ಲ ಬದಲಾವಣೆ ಆಗ್ತಾನೆ ಹೋಗ್ತದೆ. ಈಗ ನಾವು ಕೆಲವೊಮ್ಮೆ ನಾವೇ ಮಾಡಬೇಕಾಗ್ಬೋದು, ನಾಡು ದರ್ಶನಕ್ಕಿಂತ ಜನ ಸಿಗಲಿಕ್ಕಿಲ್ಲ. ನಾನು ಹೇಳೋದು, ದೈವದ ಬಗ್ಗೆ ನಿಷ್ಠೆ ಇದ್ದರೆ, ದೈವದ ಆ ಚಾಕ್ರಿ ಮಾಡುವಂಥ ನೇಮ ನಿಷ್ಠೆಗೆ ಬದ್ಧನಾಗಿ ದೈವವನ್ನು ಕರೆಕ್ಟಾಗಿ ಅದನ್ನು ನಂಬುವಂತಾದರೆ ಯಾರು ಹಾಕಿದರೆ ಏನು, ದೈವಕ್ಕೆ ಅದು ಇಷ್ಟ ಇಲ್ಲ ಅಂತಾಗಿದ್ದರೆ ಅವನಿಗೆ ಏನಾದರೂ ಆಗಬೇಕಿತ್ತಲ್ಲ. ಎಷ್ಟೋ ಸಲ ಮಾಡ್ತಾ ಇದ್ನಲ್ಲ, ಯಾವುದೋ ಒಂದು ಇದಕ್ಕೆ ದೊಡ್ಡ ಕೆಲವರು ಏನು ಮಾಡ್ತಾರೆ, ಒಂದು ದೊಡ್ಡ ಆಗಲಿಕ್ಕೆ ಏನೋ ತಂದು ಅದನ್ನು ವಿಶೇಷ ಮಾಡೋದು. ಈಗ ಅವ ಪಂಬದನ ಮಗ, ಈಗ ಹಳೆಯ ಸಂತಾನ ನೀವು ಹೇಳಿದ್ರಿ ಸರಿ, ಹಳೆಯ ಸಂತಾನ ಕಟ್ಟಬಹುದು, ಆದರೆ ಅವನ ತಾಯಿಗೆ ಹಳೆಯ ಸಂತಾನ ಕಟ್ಟಲ್ಲಲ್ಲ. ಹೌದು, ಅವಳಿಗೆ ಹಳೆಯ ಸಂತಾನ ಕಟ್ಟಲ್ಲ, ಅವಳಿಗೆ ಮಕ್ಕಳ ಸಂತಾನ ಕಟ್ಟಾಗ್ತದೆ. ಸರಿ, ಅವರು ಹೇಳಿದ್ದು ಕರೆಕ್ಟ್, ನಮಗೆ ಹಳೆಯ ಸಂತಾನ ಕಟ್ಟಾಗ್ತದೆ. ಹಾಗಾದರೆ ಅವರು ಇವಳನ್ನು ಮದುವೆ ಆದಮೇಲೆ, ಇವರನ್ನು ಮದುವೆ ಆದಮೇಲೆ ಈಗ ಅವಳ ಮನೆಗೆ ಅವ್ರಿಗೆ ಹೋಗ್ಲಿಕ್ಕೆ ಉಂಟಾ? ಇಲ್ಲಲ್ಲ. ಅವರು ಇದೇ ಕುಟುಂಬ ಆಗಿಬಿಟ್ಟಿದ್ದಾಳೆ. ನಾನು ಹೇಳುವಂಥದ್ದು, ನಾನು ಈಗಲೂ ಹೇಳ್ತೀನಿ, ಅಂಥದ್ದು ಅದೊಂದು ದೊಡ್ಡ ವಿಷಯ ಮಾಡುವಂಥದ್ದು ಏನೂ ಇರಲಿಲ್ಲ. ಅವ ಒಳ್ಳೆ ಕೋಲ ಕಟ್ತಾನಂತ ಇದ್ದರೆ, ಅವನಿಗೆ ನಿಯಮ ಇದೆ, ನಿಷ್ಠೆ ಇದೆ, ಆ ಒಂದು ಶಿಷ್ಟಾಚಾರದಲ್ಲಿ ಮಾಡ್ತಾನಂತ ಹೇಳಿದ್ರೆ ಯಾಕೆ ಮಾಡಬಾರ್ದು? ಶಿಷ್ಟಾಚಾರ ಮುಖ್ಯ ಅಂತ ಹೇಳ್ತೀನಿ. ಇವರು ಶಿಷ್ಟಾಚಾರ ಇಲ್ಲದೆ, ಇದು ನಾನು ಹೇಳ್ತೀನಿ, ಶಿಷ್ಟಾಚಾರನೇ ಮಾಡದೆ ತೆಂಬೆರೆ ತರದೆ ಪಾಡ್ದನ ಹೇಳದೆ ಮಾಡುವಂಥವ್ರಿಗಿಂತ ಅದು ಅವನಿಗೆಲ್ಲ ಅದನ್ನು ಹೇಳುವುದಾದರೆ, ಅದು ಗಣೇಶ ಪಂಬದ ಕರ್ಕೊಂಬಂದದ್ದೇ, ಅದು ಗಣೇಶ ಪಂಬದ ತರ್ತಾನೆ. ನಾನು ನೋಡಿದ್ದೀನಿ, ಅವರ ಕೋಲದಲ್ಲಿ ಅವ್ರ ತೆಂಬೆರೆ ಇರ್ತದೆ, ಪಾಡ್ದನ ಅಲ್ಲಲ್ಲಿ ಎಲ್ಲ ಮಾಡ್ತಾರೆ. ನಾನು ಇದ್ರ ಬಗ್ಗೆ ಈಗೂ ನಾನಂದರೆ ಈಗ ಪರವರು ನೋಡಿದ್ದೀನಿ, ಮತ್ತು ನಲ್ಕೆ ಅವರು ಈಗಲೂ ಭಾಳಷ್ಟು ನಿಷ್ಠೆಯಿಂದ ಮಾಡ್ತಾರೆ. ಅವರು ತೆಂಬೆರೆ ಪಾಡ್ದನ ಇಲ್ಲದೆ ಕೋಲನೆ ಮಾಡೋದಿಲ್ಲ. ನಾನು ಇವತ್ತು ಹೇಳುವಂಥದ್ದು, ಈ ಪಂಬದರಿಗೆ ಏನಾಗಿದೆ, ಯಾಕೆ ಅವರಾಗೆ ತರೋದಿಲ್ಲ? ನಮ್ಮಲ್ಲಿ ನೀವು ಬೇಕಾದರೆ ನೋಡಿ, ದೊಡ್ಡ ನೀವು ಈಗ ಕಟ್ಪಾಡಿಯಲ್ಲೆಲ್ಲ ದೊಡ್ಡ ದೈವ ಸ್ಥಾನ ಎಲ್ಲ ಪಂಬದರು ಕಟ್ಟೋದ್ರಲ್ಲಿ ನೋಡಿ, ಅವರು ತೆಂಬೆರೆ ತರುವುದಿಲ್ಲ, ಪಾಡ್ದನ ಹೇಳೋದಿಲ್ಲ ಅಂತ ಹೇಳಿದ್ರೆ ಅದು ಯಾಕೆ ಹೇಳುವುದಿಲ್ಲ? ಕೇಳಿದರೆ ಅದು ಗೊತ್ತಿತ್ತು, ಹೌದು ಮರ ಅದು ಬೇಕಂತ ಅವರೇ ಹೇಳ್ತಾರೆ. ತರೋದಿಲ್ಲ ಯಾಕೆ? ಅದೊಂದು ಶಿಷ್ಟಾಚಾರ ಅಲ್ವಾ? ಮುಂಚಿದ್ದೊಂದು ಕಟ್ಟಲೆಯಲ್ಲಿ 16 ಕಟ್ಟು ಅಂತ ಹೇಳ್ತಾರೆ, ಅದರಲ್ಲಿ ಅದು ಇದೆ. ಅದನ್ನು ಯಾಕೆ ಬಿಡೋದು? ನಾನು ಹೇಳೋದು ಅದನ್ನು ಸರಿ ಮಾಡಬೇಕು ನಾವು. ಮತ್ತು ಅವ ಕಟ್ಟಿದ್ದಾನೆ, ನಾಳೆ ನಾನು ಶೆಟ್ಟು ಕೂಡ ಕೋಲ ಕಟ್ಟುವಂಥ ಪರಿಸ್ಥಿತಿ ಬರ್ಬೋದು, ನೀವು ಕೋಲ ಕಟ್ಟುವಂಥ ಪರಿಸ್ಥಿತಿ ಬರ್ಬೋದು. ಕೆಲವು ಕಡೆ ದರ್ಶನಕ್ಕೆ ಶೆಟ್ಟುಗಳಿದ್ದಾರೆ, ಗೊತ್ತಾ ನಿಮಗೆ? ಶೆಟ್ಟುಗಳು ದರ್ಶನದಲ್ಲಿ ಇದ್ದಾರೆ. ಎಷ್ಟು ದೈವಕ್ಕೆ ಶೆಟ್ಟರು ದರ್ಶನ ಇಲ್ವಾ? ಈ ಕೆಲವು ಕಡೆ ಇದ್ದಾರೆ. ಕೋಟಿ ಚಾನರಿಗೆ ದರ್ಶನ ಮಾಡುವವರು ಶೆಟ್ಟರು ಇದ್ದಾರೆ. ಎಲ್ಲಿ ಗೊತ್ತಾ? ತಿಂಗಳೆಯಲ್ಲಿ
ತಿಂಗಳ ಗರಡಿಯಲ್ಲಿ ಸಿಟ್ಟಿದ್ದಾರೆ. ಅದಕ್ಕೆ ಕಾರಣ ಇದೆ. ಅದು ಅವ್ರು ಆಗ್ತಾರಲ್ಲ ಹಂಗಾಗ್ತೇಳಿ ಜಾತಿ ಗೀತಿ ನಾಳೆ ಅವ ಕ್ರಿಶ್ಚಿಯನ್ನೂ ಕೂಡ ಅವ್ರು ಕ್ರಿಶ್ಚಿಯನ್ನೇ ಆಗಿದ್ರು. ನಾನು ಹೇಳೋದು ಅವಾಗ ನೇಮ ನಿಷ್ಠೆ ನಮ್ಮನ್ನು ಇದಕ್ಕೆಲ್ಲ ಬದ್ಧನಾಗಿ, ನಮ್ಮ ಧರ್ಮಕ್ಕೆ ಬದ್ಧನಾಗಿ ಅದನ್ನೆಲ್ಲ ಆಚರಣೆ ಮಾಡ್ತಾನಂತ ಹೇಳಿದ್ರೆ ಯಾಕೆ ಮಾಡಬಾರ್ದು? ಅದೊಂದು ದೊಡ್ಡ ಇಷ್ಟು ಮಾಡುವಂಥದ್ದಿಲ್ಲ. ಇಷ್ಟು ದೈವ ಮಾಡ್ತದೆ. ದೈವಕ್ಕೆ ಇಷ್ಟ ಅಲ್ಲ ಅಂತ ಹೇಳಿದ್ರೆ ಅದು ಮಾಡ್ತದೆ. ಬೇಡ, ಅವ್ನು ತೋರಿಸಿಕೊಡ್ಬೇಕಿತ್ತು. ಇಷ್ಟು ಕೋಲ ಕಟ್ಟುವಾಗ ಅವ್ನಿಗೆ ಏನು ಆಗಿಲ್ಲಲ್ಲ. ನಾನು ಹೇಳೋದು ನಾವು ನಮ್ಮ ದೈವಗಳಿಗೆ ಶಕ್ತಿ ಇದೆ. ದೈವಗಳು ಬೇಡದ್ದೆಲ್ಲ ಮಾಡಿದರೆ ಬಿಡುವುದಿಲ್ಲ, ಅದು ಖಂಡಿತ ಬಿಡುವುದಿಲ್ಲ. ನಾನು ತುಂಬ ನೋಡಿದೆ, ನಾವು ಎಷ್ಟು ಹೇಳಿದ್ರು ದೈವದ ಎದುರಲ್ಲಿ ನಾವು ಏನೂ ಇಲ್ಲ. ಹಾಗಾಗಿ ನಾವು ಈಗ ಇವರು ದೈವ ಮಾತಾಡೋದಂದರೆ ಅವರು ಮಾತಾಡುವ ರೀತಿ ಬೇರೆ ಇರ್ತದೆ, ಆದರೆ ದೈವದ ವಾಯ್ಸೇ ಬೇರೆ ಇರ್ತದೆ. ಯಾಕಂತ ಹೇಳಿದ್ರೆ ನಾನು ದೈವದ ವಾಯ್ಸ್ ಕೇಳಿದ್ದು ಯಾಕಂತ ಹೇಳಿದ್ರೆ, ನಾವು ಇಲ್ಲೆಲ್ಲ ಮಾತಾಡುವಾಗ ನಮ್ಮ ಹತ್ರ ಹೆಂಗೆ ಮಾತಾಡ್ತಾರಲ್ಲ, ಇದು ಚಾಕ್ರಿಯವರು ದೈವ ಕಟ್ಟಿದವರು ಮಾತಾಡುವ ರೀತಿಗೂ ನೇರವಾಗಿ ದೈವ ಹೆಂಗೆ ಮಾತಾಡ್ತೇನೆ ನನಗೆ ಗೊತ್ತಾಗಿದೆ. ನಾನು ಈಗ ಜಂದೂರ ಪಂಜರಿಯಲ್ಲಿ ಬುಕ್ ಬರೆದಾಗ ಅದರೊಂದು ಸಾಧಾರಣ ಇಷ್ಟು ವರ್ಷಗಳ ಹಿಂದೆ ಅದು ಬಂದಿರಬಹುದು ಅಂತ ನಾನು ಬರೆದಿದ್ದೆ. ಆದರೆ ನನಗೆ ಅದು ಇದೆ ಅಂತ ನನಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಅದು ಇದ್ದೇ ಇರಬೇಕಲ್ಲ. ನನಗೊಂದು ಗೊತ್ತಾದರೆ ಒಳ್ಳೆಯದಾಗ್ತದೆ. ಮತ್ತು ಆ ಬರುವಾಗ ಮನೆಯಲ್ಲಿ ಯಾರಿದ್ರು ಅವರ ಹೆಸರು ಗೊತ್ತಿದ್ರೆ ಒಳ್ಳೆಯದಾಗ್ತದೆ. ಒಬ್ಬ ಸ್ವಾಮೀಜಿ ಬಂದಿದ್ರು ಹೇಳಿದ್ರೆ ಆ ಸ್ವಾಮೀಜಿ ನನಗೆ ಗೊತ್ತಾದರೆ ಒಳ್ಳೆಯದಾಗ್ತದೆ ಅಂತ ಇದ್ದೆ ನಾನು. ಸ್ಟೀಲ ಒಂದು ದೇವರಿಗೆ ನಮ್ಮ ಊರಲ್ಲಿ ಏನಿಲ್ಲ, ಮನೆಯಲ್ಲೇ ಕೈ ಮುಗಿದ್ದೀನಿ ಜಂದೂರ ಪಂಜುರ್ಲಿಗೆ. ನೋಡು ನಾನು ಬುಕ್ ಎಲ್ಲ ಏನು ಮಾಡಿದ್ದೀನಿ, ನನಗೇನು ದೊಡ್ಡಸ್ತಿಕೆ ಅಲ್ಲ, ನಿನ್ನನ್ನು ನಮ್ಮ ಒಂದು ಭಕ್ತಿ ಜನರಿಗೆ ಗೊತ್ತಾಗಬೇಕೆಂಬ ದೃಷ್ಟಿಯಿಂದ ಬರೆದಿದ್ದೀನಿ ಅಂತ ನನಗೊಂದು ಇಶ್ವಿ ಗೊತ್ತು ಮಾಡಬಾರೆ ಅಂತ ಕೇಳಿದಾಗ ಹೀಗೆ ನಾನು ಕೂತಿದ್ದೆ. ಚೂರು ಕಣ್ಣಡ್ಡಾಗ ಆಯಿತು, ಒಂದು ಶಕ್ತಿ ಬಂದು ಹೇಳ್ತು. ಅದು ಹೇಳುವ ಒಂದು ದನಿ ಉಂಟಲ್ಲ, ನಾನು ಬೆಚ್ಚಿ ಬಿದ್ದಿದ್ದೆ. ಅದು ಬರೆಯಲ್ಲ 1000 ಒಂದು ಇಶ್ವಿ ಹೇಳಿದೆ ನನ್ನ ಹತ್ರ ಬುಕ್ಕಲ್ಲಿದೆ, 1543 ಅಂತ ಬರೀ ನೋಡಲ್ಲಿ ಅಂತ ಹೇಳಿ ಅವರನ್ನು ಅಂದರೆ ಫಸ್ಟು ಕೋಲ ಆಗ್ತಾ ಇರುವ ನಿಷ್ಠ ಫಸ್ಟು ಆ ದೈವಕ್ಕೆ ಕೋಲ ಆದಾಗ ಸ್ವಾಮೀಜಿ ಬಂದಿದ್ರು ಅಂತ ಹೇಳಿದ್ರು, ಹದ್ಮಾರು ಮಠದ್ದು. ಅವರನ್ನು ತೋರಿಸ್ತು, ಆ ಮನೆಯವರನ್ನು ತೋರಿಸ್ತು. ನಾನು ಆಮೇಲೆ ಅವರನ್ನು ಕರೆಕ್ಟ್ ಅದೆಲ್ಲ ಸರಿ ಅಂತ ಆಯ್ತು ಅಂತ ಹೇಳಿದರೆ ಆ ಶಬ್ದ ಉಂಟಲ್ಲ, ಅದು ಭಯಂಕರ ಶಬ್ದ ಇತ್ತು. ನಾನು ಬೆಚ್ಚಿ ಬಿದ್ದೆ, ಅಷ್ಟು ಜೋರಾಗಿ ಹೇಳಿತ್ತು. ಹಾಗಾಗಿ ದೈವದ ಶಬ್ದ, ದೈವದ ನಿಜವಾದ ಒಂದು ಇದೇ ಬೇರೆಯೇ ಇರ್ತದೆ ಅಂತ ಗೊತ್ತಾಯ್ತು. ಯಾಕಂತ ಹೇಳಿದ್ರೆ ಆಮೇಲೆ ನಾನು ಫುಲ್ಲು ಜನ ನಂಬ್ತಾರ ಇಲ್ವಾ, ಆದರೆ ನನಗೆ ಗೊತ್ತಾಗಿದೆ ಈ ತುಳುನಾಡಿನಲ್ಲಿ ದೇವರಿಗಿಂತ ದೈವ ಭಾಳಷ್ಟು ನಮ್ಮ ಹಿಂದೆ ಬರ್ತದೆ. ದೈವ ನಮ್ಮ ಒಂದು 2-3 ನಾವು ಏನಾದರೂ ಮಾಡಿದರೆ, ತಪ್ಪು ಮಾಡಿದ್ರು 2-3 ಸಲ ಅದು ಕ್ಷಮಿಸ್ತದೆ, ಮತ್ತೆ ನಮಗೆ ಕ್ಷಮೆ ಕೊಡೋದಿಲ್ಲ. ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ನೀವು ಏನೇ ತಪ್ಪು ಮಾಡಿ ದೈವದ ಕಲಕ್ಕೆ ಬಂದು ಅಡ್ಡ ಬಿದ್ದು ನಂದು ತಪ್ಪಾಯ್ತು ಅಂತ 10 ಜನ ಮಂದಿ ಹೇಳಿ ದೈವದ ಮೇಲೆ ಹೇಳಿದರೆ ನಿಮಗೆ ಅದು ಮಾಫಿ ಕೊಡ್ತದೆ. ಅದು ಎಲ್ಲೂ ಇಲ್ಲ. ನೀವು ನಾನು ತುಂಬ ಜನ ನೋಡಿದ್ದೀನಿ ಅಲ್ವಾ. ನೀವು ಆ ಸಲ ತಪ್ಪು ಮಾಡಿದವರನ್ನು ಒಮ್ಮೆ ಶಿಕ್ಷೆ ಮಾಡೋದಂತ ಖಂಡಿತ. ಅದು ಒಂದು ವೇಳೆ ಅಲ್ಲಿ ಗೊತ್ತಾದ ಕೂಡಲೇ ನಾವು ಅಲ್ಲಿ ಅಡ್ಡ ಬಿದ್ದು ನಮ್ಮದು ತಪ್ಪಾಯ್ತು ಅಂತ ಹೇಳಿದ್ರೆ ಅದಕ್ಕೊಂದು ತಪ್ಪು ಕಾಣಿಕೆ ಆಗಿ ಮಾಫಿ ಮಾಡುವಂಥದ್ದು ಉಂಟಲ್ಲ, ಅಂಥದ್ದು ನಾವು ದೈವದಲ್ಲಿ ನಾವು ನೋಡಿದ್ದೀವಿ. ಇನ್ನು ಕೆಲವರು ದೈವದ ಮನೆ ಹೇಳ್ತಾರೆ, ಇನ್ನು ಕೆಲವರು ಭೂತದ ಮನೆ ಹೇಳ್ತಾರೆ. ಈ ಪದಗಳು ಹೇಗೆ ಬಂತಂದ್ರೆ, ದೈವ ಅಂದರೆ ಕರೆಕ್ಟಾ, ಭೂತ ಅಂದರೆ ಕರೆಕ್ಟ್? ಎರಡೂ ಕರೆಕ್ಟೇ. ನಾನು ಕೂಡ ಚಿಕ್ಕನ್ನಲ್ಲಿ ನಾವು ಇದ್ದದ ಈಗ ಹೆಂಗ ಇಲ್ಲ ಭೂತ ಹೋಗಿನಿ, ಹೆಂಗೆ ನೀನು ಭೂತದಿಲ್ಲ ಪಾಪ ಅಂತ ಹೇಳ್ತಾರೆ. ಅದು ಅಂದರೆ ಅದು ಯಾವ ರೀತಿಯಲ್ಲಿ ಅದು ಬಂತ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಭೂತ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಡೆವಿಲ್ ಅಂತ ಆಗ್ತದೆ. ಕೆಲವರು ಹೇಳ್ತಾರೆ, ಒಬ್ಬ ಇಂಗ್ಲೀಷ್ ನಮ್ಮ ಡೆವಿಲ್ ವರ್ಷಿಪ್ನ ಬಗ್ಗೆ ಒಂದು ಬುಕ್ ಬರೆದ. ಆ ಬುಕ್ ಬರೆದ ಮೇಲೆ ನಾವು ಹೆಂಗೋ ಅವರ ಅನುಕರಣೆ ಮಾಡುವವರಲ್ಲ, ಅದು ಡೆವಿಲ್ ಅಂತೇಳಿ ಭೂತ ಅಲ್ಲ, ಅದು ಹಂಗೇನು ನಾವು ಟ್ರಾನ್ಸ್ಲೇಷನ್ ಮಾಡಿದರೆ ಅದು ಭೂತ ಆಯ್ತು ಅಂತ ಹೇಳ್ತಾರೆ. ಆದರೆ ನಮ್ಮ ಹಿರಿಯರು ನಮಗೆ ಹೇಳಿದ್ದು ದೈವದ ಮನೆಯೂ ಹೇಳಿದರು, ಭೂತದ ಮನೆ ಅಂತ ಹೇಳಿದರು. ಕೆಲವರು ನೀವು ಹೇಳಿದಾಗೆ ದೈವ ಅಂತ ಹೇಳಿದ್ರೆ ಅದು ಭೂತನೇ ಸರಿ, ದೈವ ಅಂತೇಳಿ ದೇವ ಅಂತ. ಆದರೆ ನಮ್ಮಲ್ಲಿ ದೈವ ದೇವರು ಅಂತ ಹೇಳೋದು, ಆದರೆ ದೈವ ದೇವರು ಅಂತ ಹೇಳ್ತಾರೆ ನಮ್ಮಲ್ಲಿ. ನೀವು ನಾವು ಪ್ರಾರ್ಥನೆ ಮಾಡುವಾಗ ದೈವ ದೇವರು ಅಂತ ಹೇಳ್ತಾರೆ, ದೈವಕ್ಕೆ ಮೊದಲು ದೇವರ ನಂತರ ನಮ್ಮಲ್ಲಿ. ಹಾಗಾಗಿ ಅದು ದೈವನೇ ಸರಿಯಾದಂಥ ಪದ. ಅದು ಮತ್ತೆ ಬಂದಿದೆ, ಅದರಲ್ಲಿ ಅದನ್ನು ಹಾಗೆ ಸ್ವೀಕಾರ ಮಾಡೋದ್ರಲ್ಲಿ ಏನು ಅದರಲ್ಲಿ ದೊಡ್ಡ ಒಂದು ಇಶ್ಯೂ ಮಾಡುವಂಥದ್ದು ಏನಿಲ್ಲ. ಆದರೆ ನಾವು ಆ ದೈವ ಅಂತ ಹೇಳೋದಕ್ಕೆ ಅರ್ಥ ಜಾಸ್ತಿ ಇರ್ತದೆ. ಇದು ಭೂತ ಅಂತ ಹೇಳಿದ್ರೆ ಒಂದು ಡೆವಿಲ್ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಡೆವಿಲ್. ನಾವು ಯಾಕೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು? ನಾವು ಕನ್ನಡ ತುಳುವಿನಲ್ಲೇ ಇರ್ತದೆ, ಭೂತ ಅಂತ ಇರಲಿ, ಏನಾಗೋದಿಲ್ಲ. ಮತ್ತು ಈ ನೇಮೋತ್ಸವ ಮತ್ತು ಕೋಲಕ್ಕೆ ಡಿಫ್ರೆನ್ಸ್ ಇದೆಯಾ ಅಥವಾ ಎರಡು ಒಂದೇಯಾ ಹೇಗೆ ಅಂತ? ಇಲ್ಲ, ಕೋಲ ಅಂತ ಹೇಳಿದ್ರೆ ಬೇರೆ. ಕೋಲ ಅಂತ ಹೇಳಿದ್ರೆ ನೀವು
ಈಗ ನಮ್ಮೊಂದು ಗಾದೆ ಏನು ಮಲ್ಲ ಕೋಲ ಕಟ್ಟೊಂದಿಲ್ಲ ಅಂತ ಹೇಳ್ತಾರೆ. ಆದರೆ ಏನಾದರೂ ಮಾಡಿದರೆ ಏನು ఆయన ಕೋಲ ಅಂತ ಹೇಳ್ತಾರೆ. ಅಂದರೆ ಕೋಲ ಅಂತ ಹೇಳಿದರೆ ಒಟ್ಟಾರೆ ಮಾಡುವಂಥದ್ದು. ಈಗ ನಾವು ಅಲ್ಲಿ ಕುಡಿದು ಬಿದ್ದರೆ ಏನು ಕೋಲ ಕಟ್ಟೊಂದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ನೇಮ ನಿಷ್ಠೆ ಕ್ರಮ ಬದ್ಧತೆ ಎಲ್ಲ ಒಟ್ಟಾರೆ ಮಾಡುವಂಥದ್ದು ಕೋಲ. ಆದರೆ ನೇಮ ನಿಷ್ಠೆಯಲ್ಲಿ ಮಾಡುವಂಥದ್ದು ನೇಮ. ಈಗ ಹಿರಿಯರು ಸತ್ತಾಗ ಒಂದು ಮಾಡ್ತಾರೆ, ನಿಮ್ಗೆ ಗೊತ್ತಾ ಏನು ಹೇಳ್ತಾರೆ ಅದಕ್ಕೆ? ಕೋಲ, ಅದೇನೋ ಹೆಸರು ಇದೆ, ಅದು ನನಗೆ ನಾವು ಅದು ಮಾಡಿಸಿದ್ದೀನಿ, ಅದು ನಮ್ಮ ತಂದೆದಾಗ ಅದು ಕೋಲ ಅಂತಲೇ ಹೇಳೋದು. ಅದಕ್ಕೇನು ಕ್ರಮ ಇಲ್ಲ, ಅದು ಕ್ರಮ ಬಣ್ಣ ಹಾಕೋದು ಹಿಂಗೆ ಮಾಡೋದನ್ನು ಮಾಡ್ತಾರೆ. ಅಂದರೆ ಅಲ್ಲಿ ನೇಮ ನಿಷ್ಠೆ ನಿಯಮ ಬದ್ಧತೆಯಿಂದ ಮಾಡುವಂಥದ್ದು ನೇಮ. ನಿಯಮದಿಂದ ಮಾಡುದು ಒಟ್ಟಾರೆ ಮಾಡುವಂಥ ಅದೇ ಇದೆ ನೇಮನ ಕಟ್ಟುಕಟ್ಟು ಬಗ್ಗೆ ಕರೆಕ್ಟಾಗಿ ಮಾತಾಡಿದಾಗ ಅದು ಕರೆಕ್ಟ್ ಕೋಲ ಆಗ್ತದೆ. ಈಗ ನೇಮನ ಕೋಲನೇ ಆಗ್ಬಿಡ್ತದೆ. ಏನು ಒಟ್ಟಾರೆ ಆಡಂಬರ, ಅದಕ್ಕೆ ಒಂದು ಎರಡು ಸಟ್ಟು ವಾದ್ಯ, ಒಂದು ಸಟ್ಟು ಬ್ಯಾಂಡ್, ಮತ್ತೊಂದು ಇದು ಕರ್ಮ. ಈಗ ಪುನಃ ಚೆಂಡೆ ಸ್ಟಾರ್ಟ್ ಆಗಿದೆ. ದೈವಕ್ಕೆ ಅಷ್ಟು ಬೇಕಾ? ಬೇಗ ಆಗಬೇಕಲ್ಲ. ಅದಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. ಅದನ್ನು ನಾವು ಮಾಡುವುದಿಲ್ಲ. ನಾವು ತೆಂಬೆರೆಯನ್ನು ತರಿಸ್ಲಿಕ್ಕೆ ಹೇಳುವುದಿಲ್ಲ. ಕೆಲವೊಮ್ಮೆ ತಂಬಡನೂ ಬಾರಿಸೋದಕ್ಕೆ ಜನ ಇರೋದಿಲ್ಲ ಇಲ್ಲಿ. ಇದೊಂದು ಎರಡು ಸಟ್ಟು ವಾದ್ಯ ಇರ್ತದೆ. ಅದೆಲ್ಲ ವಾದ್ಯ ಒಂದೇ ಅಲ್ವ ಅದು, ಅವ್ರು ಎಂತ ಮಾಡ್ತಾರೆ. ಪುನಃ ಅದು ಬ್ಯಾಂಡಲ್ಲಿ ಪುನಃ ಈಗ ಅದೊಂದು ಚೆಂಡೆ ನಮ್ಮಲ್ಲಿ ಇರಲಿಲ್ಲ. ಅದು ಕೇರಳದ್ದು ಇತ್ತು. ದೈವಾರಾಧನೆಯಲ್ಲಿ ಚೆಂಡೆ ಇರಲಿಲ್ಲ. ಅದು ನಮ್ಮ ದೇವರ ಇದರಲ್ಲಿ ಇತ್ತು. ಅದು ನಮ್ಮಲ್ಲಿ ಈಗ ಬಂದಿದೆ. ಹಾಗಾಗಿ ನಾನು ಹೇಳುವಂಥದ್ದು ಅದೇ, ಅದು ಹಿಂಗೆಲ್ಲ ಆದರೆ ನೇಮ ಹೋಗಿ ಕೋಲನೆ ಆಗ್ತದೆ. ಇತ್ತೀಚೆಗೆ ದೈವಗಳು ತುಳುನಾಡಿನ ಗಡಿಯ ಬಿಟ್ಟು ಹೊರತುಪಡಿಸಿ ಬೇರೆ ಕಡೆ ಎಲ್ಲ ಪೂಜಿಸಲ್ಪಡ್ತಿದ್ದೆ. ಅಂದರೆ ದೈವಸ್ಥಾನ ಬೆಂಗಳೂರು ಇರ್ಬೋದು, ಮೈಸೂರಲ್ಲಿ ಕೆಲವು ದೈವಸ್ಥಾನ ಆಗಿದೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಾನು ಹೇಳ್ತಾರೆ, ಭಕ್ತಿ ಎಲ್ಲಿ ಇರ್ತದೆ ಅಲ್ಲಿ ನಾನು ಅದರ ಬಗ್ಗೆ ಫುಲ್ಲು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲೇ ದೈವ ನಂಬಬೇಕಂತೇನಿಲ್ಲ. ಈಗ ನೀವು ಬೆಂಗಳೂರಿನವರು ಬಂದರೆ ಅವರಿಗೆ ಭಕ್ತಿ ಆಯಿತು, ಅಲ್ಲಿ ಭಕ್ತಿಯಿಂದ ಅಲ್ಲಿ ಹೋಗಿ ಪೂಜೆ ಮಾಡ್ತಾರಂತ ಹೇಳಿದರೆ ಅದನ್ನು ನಾವು ತಪ್ಪು ಅಂತ ಹೇಳಲಿಕ್ಕೆ ನಾವು ಆಗೋದಿಲ್ಲಲ್ಲ. ಅಲ್ಲೇ ಅವ್ರು ಮಾಡ್ತಾರೆ. ಅಲ್ಲಿ ದರ್ಶನ ಮಾಡುವಂಥದ್ದು, ಕೋಲ ಕಟ್ಟುವಂಥದ್ದು, ಅಲ್ಲಿ ಆ ಶಿಷ್ಟಾಚಾರ ಆಗ್ತದೆ, ಅದು ಮೇಯ್ನ್. ಅಲ್ಲಿ ತುಳುನಾಡಿನ ಶಿಷ್ಟಾಚಾರ ನಿಮಗೆ ಅಲ್ಲಿ ಮಾಡಲಿಕ್ಕಾಗುತ್ತಾ? ಅಲ್ಲಿ ಕ್ರಮ ಬದ್ಧತೆ ಮಾಡಲಿಕ್ಕಾಗುತ್ತಾ? ಆಗೋದಿಲ್ಲ. ಹಾಗಾಗಿ ಅದೇನಾಗ್ತದೆ, ಅಲ್ಲಿ ಏನಾದರೂ ಮಾಡಿದರೆ ಅದು ಕೋಲನೇ ಆಗೋದು, ನೇಮ ಆಗೋದಿಲ್ಲ. ನೀವು ಭಕ್ತಿಯಲ್ಲಿ ಅವರು ಆರಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಏನು ಮಾಡಲಿಕ್ಕಾಗೋದಿಲ್ಲ. ಅವರು ಶಕ್ತಿ ಇದೆ. ಈಗ ನಾವು ಹೇಳ್ತಾರೆ ಅಲ್ಲಿಂದ ಪ್ರಾರ್ಥನೆ ಮಾಡಿದವ್ರಿಗೆ ಎಷ್ಟೋ ಜನಕ್ಕೆ ಒಳ್ಳೆಯದಾಗ್ತದೆ. ನಮ್ಮ ದಿಂದೂರು ಪಂಜಿಯಲ್ಲಿ ಕುರಿತು ಪ್ರಾರ್ಥನೆ ಬೆಂಗಳೂರಲ್ಲಿ ಮಾಡ್ತಾರೆ. ಅಂದರೆ ಇಲ್ಲಿ ಬರ್ತಾರೆ, ಈಗ ಅವರು ಬಸ್ಸಲ್ಲೆಲ್ಲ ಬರ್ತಾರೆ. ಅವರು ಬಾಯಿ ಬರದ ಬಾಯಿ ಬಂದಿದೆ. ಅಂದರೆ ಪ್ರಾರ್ಥನೆ ಅಲ್ಲಿನೂ ನಡೀತದೆ ಅಂತ ಆಯ್ತು. ಅಂದರೆ ಅವರ ಭಕ್ತಿ ಅದು ಮೇನ್ ಇರ್ತದೆ. ಆದರೆ ನೀವು ಅಲ್ಲಿ ಆಚರಣೆ ಮಾಡುವಾಗ ನೇಮ ಮಾಡ್ತೀರ ಅಂತ ಹೇಳುವಾಗ ನೀವು ಹೇಳಿದಾಗೆ ಅಲ್ಲಿ ನೇಮ ಆಗೋದಿಲ್ಲ, ಅದು ಕೋಲನೇ ಆಗೋದು. ಅದು ಅಷ್ಟು ಶ್ರೇಷ್ಠತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಒಂದು ಪರಂಪರೆ ಇದೆ, ಒಂದು ಅಜಲು ಪದ್ಧತಿ ಅಂತ ಇದೆ. ಅದಕ್ಕೆ ಒಂದು ಇಬ್ಬರಿಗೆ ಇಂಥ ಕೆಲಸ ಅಂತ ಇದೆ. ದೈವಾರಾಧನೆಯಲ್ಲಿ ಇಡೀ ಗ್ರಾಮ ಸೇರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಇರ್ತದೆ. ಅಜಲು ಪದ್ಧತಿ ಅಂತ ನಮ್ಮಲ್ಲಿ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮಲ್ಲಿ ಆ ಕಮರ್ದತೆಯಲ್ಲಿ ಅಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟಾ? ಆಗೋದಿಲ್ಲ. ಇಲ್ಲಿಯವರಲ್ಲಿ ಕರ್ಕೊಂಡು ಹೋಗ್ಲಿಕ್ಕಾಗುತ್ತಾ? ಎಲ್ಲರನ್ನು ಕರ್ಕೊಂಡು ಹೋಗ್ಲಿಕ್ಕಾಗುತ್ತಾ? ಆಗೋದಿಲ್ಲ. ಹಾಗಾಗಿ ಅಲ್ಲಿ ಇನ್ನು ಜೀಟಿ ಕಿಡಿಯುವ ಯಾರೋ ಇರ್ತಾನೆ, ಇನ್ನೂ ಯಾರೋ ಆಗ್ತಾನೆ, ಮತ್ತೊಬ್ಬ ಆಗ್ತಾನೆ. ಹಾಗಾಗಿ ಅದು ಪರಿಪೂರ್ಣತೆ ಅಲ್ಲಿ ಬರಲಿಕ್ಕಿಲ್ಲ ಅಂತ ನಾನು ಅದಕ್ಕೆ ವಿರೋಧ ಏನಲ್ಲ. ನನಗೆ ಅದು ಪರಿಪೂರ್ಣತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡುವುದರಲ್ಲಿ ಅರ್ಥ ಇಲ್ಲ ಅಂತಲೇ ಹೇಳ್ತೀನಿ. ಇನ್ನು ಮೊನ್ನೆ ಬಾಬಾ ಮೀನ್ರವರ ಹತ್ರ ಮಾತಾಡುವಾಗ ದೈವ ಸ್ಥಾನಗಳಿಗೆ ಬ್ರಹ್ಮಕಲಶದ ಬಗ್ಗೆ ಕೇಳಿದ್ವಿ. ಆಗ ಅವ್ರು ಹೇಳಿದ್ರು ಅದು ಬದಲಾವಣೆ ಅಂದರು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೌದು, ಅವರು ಭಾಳಷ್ಟು ಹೇಳ್ತಾರೆ. ಅಂದರೆ ನಾನು ಕೂಡ ಅಮೀನ್ರ ಬಗ್ಗೆ ಭಾಳಷ್ಟು ಗೌರವ ಹೊಂದಿದವ. ಬ್ರಹ್ಮಕಲಶ ದೈವಕ್ಕೆ ಇರಲೇ ಇಲ್ಲ. ನೀವೊಂದು ಪರಂಪರೆಗೆ ಹೋಗಿ ಒಂದು 100 ವರ್ಷ ಹಿಂದೆ ಹೋಗಿ ಎಲ್ಲಿಯಾದರೂ ಬ್ರಹ್ಮಕಲಶ ಆದದ್ದು ಇಲ್ಲ. ಅದೇನಾಗ್ತಲ್ಲ, ನಮ್ಮಲ್ಲಿ ವೈದಿಕತೆ ಬಂದಾಗ ಅದು ನಾವು ಅದೇ ರೀತಿ ಮಾಡಬೇಕಾಗುತ್ತೆ. ಅದನ್ನು ಮುಂದೆ ದೈವವನ್ನು ಹೆಂಗೆ ಮಾಡೋದು ಅಂತ ಹೇಳಿದ್ರೆ ಅದು ಅಭಿಷೇಕ ಮಾಡುವಂಥ, ಅಂದರೆ ಯಾರು ಅಂದರೆ ನಮ್ಮಲ್ಲಿ ದೈವಕ್ಕೆ ಚಾಕರಿ ಮಾಡ್ತಾನಲ್ಲ ಅವನ ಹೆಸರಿನ ಮುಕ್ಕಾಲ್ದಿ ಅಂತ ಹೇಳ್ತಾರೆ. ಮುಕ್ಕಾಲ್ದಿ ಮತ್ತು ದೇವದ ಯಜಮಾನ ಅದು ಉಂಟಲ್ಲ, ಅದೊಂದು ಎಷ್ಟು ಕುಂಭ, ಅದಕ್ಕೆಲ್ಲ ಒಂದು ಮಣ್ಣು ಅಥವಾ ಈಗ ಮಣ್ಣಿದೆ, ಮುಂಚೆ ಮಣ್ಣಿದೆ ಕುಂಭದಲ್ಲಿ ತುಳಸಿ ಇದು ಹಾಕಿ ನಮ್ಮ ಮಾವಿನ ಎಲೆ ಮತ್ತು ಹಲಸಿನ ಎಲೆ ಪವಿತ್ರ ನಮಗೆ ಎಲ್ಲ, ಅದು ನಮ್ಮ ಶುದ್ಧಾಚಾರದಲ್ಲಿ ಅದು ಭಾಳಷ್ಟು ಪವಿತ್ರ ಅಂತ ಹೇಳ್ತಾರೆ. ಅದನ್ನು ಹಾಕಿ ಅದಕ್ಕೆ 108 ಕುಂಭನ ಹಾಕಿ ಅದನ್ನು ಏನು ಮಾಡ್ತಾನೆ ಮುಕ್ಕಾಲ್ದಿ ಮತ್ತು ದೈವದ ಯಜಮಾನ ಅದಕ್ಕೆ ಅಭಿಷೇಕ ಮಾಡೋದು. ಅದು ದೈವ ಆಯಿತು, ದೈವ ಪರಿಶುದ್ಧವಾಯಿತು ಅಂತ ಮುಂಚಿನ ಇದರಲ್ಲಿ ನಾನು ತಿಳಿದ ಮಟ್ಟಿಗೆ ನಮಗೆ ಯಾರು ಹೇಳಿದ್ದನ್ನು, ನಮ್ಮದೇನು ನಾವು ಹಿಂದಿನ ಕಾಲದವರಲ್ಲ. ಆದರೆ ಬ್ರಹ್ಮಕಲಶ ಆಮೇಲೆ ಹೇಳಿದಾಗೆ ಅದು
ಈಗ ಬಂದಾಗಿದೆ, ಒಂದು ಬಂದದ್ದನ್ನು ಮತ್ತೆ ನಾವೇನು ವೈದಿಕಕ್ಕೆ ಹೋದಾಗ ಅವರು ಏನು ಹೇಳ್ತಾರೆ ಅದೇ ರೀತಿ ಮಾಡಬೇಕು. ಅದು ದೇವರಿಗೆ ಬ್ರಹ್ಮಗಾಬ್ಜಿ ಇತ್ತು, ಅದನ್ನು ದೈವಕ್ಕೂ ತಂದರು. ಅದ್ರಲ್ಲಿ ಮಾಡೋದರಲ್ಲಿ ತಪ್ಪು ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಬ್ರಹ್ಮಕಲಶ ಮಾಡಿದ ಕೂಡಲೇ ದೈವಕ್ಕೆ ಒಂದು ಪೂರ ಶುದ್ಧ ಆಗ್ತದೆ, ಒಳ್ಳೆಯದಾಗ್ತದೆ, ಅದರ ಶಕ್ತಿ ಇಮ್ಮಡಿ ಆಗ್ತದೆ ಇರ್ಬೋದು. ಮುಂಚೆ ಇರಲಿಲ್ಲ ಅದು. ಇನ್ನು ತುಳುನಾಡನ್ನು ನಾಗನಡೆತ ಮಣ್ಣು ಅಂತ ಹೇಳ್ತಾರೆ. ಈ ನಾಗಾರಾಧನೆ ಹೇಗೆ ಬಂತು ಅಂತ, ದೈವಾರಾಧನೆ ಒಂದಿಗೆ ಬಂದಿದ್ದ, ಇದಕ್ಕಿಂತ ಮೊದಲಿತ್ತ ಹೇಗೆ ಅಂತ? ಇಲ್ಲ, ನಾಗ ನನ್ನ ಲೆಕ್ಕದಲ್ಲಿ ನಾಗ ಬ್ರಹ್ಮ ದೈವ ಎಲ್ಲ ಅದು ಒಂದೇ ಕಾಲದಲ್ಲಿ ಒಮ್ಮೆಲೆ ಉದ್ಭವಿಸಿರ್ಬೇಕು. ಅಂದರೆ ನಾವು ಒಂದು ನೋಡುವಾಗ ಹಂಗೆ ಅನಿಸ್ತದೆ. ಆದರೆ ನಾಗನ ಪರಂಪರೆಯಲ್ಲಿ ನಮ್ಮ ನಾಡು ನಾಗನಾಡು ಅಂತ ಹೇಳ್ತಾರೆ. ಒಂದು ಇಲ್ಲಿ ನಾಗನಿಗೆ ನೋಡಿ, ನಮ್ಮ ತುಳುನಾಡಿನಲ್ಲಿ ನಾಗನಿಗಿರುವಂಥ ಶಕ್ತಿ ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ಶಕ್ತಿ, ಅಷ್ಟು ಶಕ್ತಿ ಇರ್ತದೆ. ನೀವು ಒಂದು ನಮ್ಮ ನಾಗಬನದ ಹತ್ತಿರ ಒಂಚೂರು ಬಿಸಿಯಾಗಿ ನಾಗ ನಿಮ್ಮಲ್ಲಿ ಬರ್ತದೆ, ಅದು ಯಾರು ಹಾಕಿದ ಅವ್ರ ಮನೆಗೆ ಬಂದುಬಿಡ್ತದಲ್ವಾ. ಅಂದರೆ ಈ ನಾಗನಿಗೂ ನಮಗೂ ಸಂಬಂಧಗಳು ಅಥವಾ ಅದರ ಆಚರಣೆಯ ಬಗ್ಗೆ ನಮಗೆ ಅಷ್ಟು ಆಳವಾಗಿ ನಾನು ಸ್ಟಡಿ ಮಾಡೋದಿದ್ರೂ ಕೂಡ ಇಲ್ಲಿ ನಾಗಾರಾಧನೆ ಮತ್ತು ದೈವಾರಾಧನೆ ಅದು ಭಾಳಷ್ಟು ಮುಖ್ಯ ಆಗಿರ್ತದೆ. ಆದರೆ ನಾವು ಈಗ ಏನು ಮಾಡಿದರೆ ಅದು ನಾಗಬನವನ್ನು ಈಗ ನಾವು ಅದನ್ನೆಲ್ಲ ಕಡ್ದಿದ್ದೀವಿ, ಬನ ಹೋಗಿ ಏನೇನು ಆಗಿದೆ ಈಗ, ಅದು ವಿಷಯ ಬೇರೆ. ನಾಗ ಮತ್ತು ದೈವ ಉಂಟಲ್ಲ, ಇದು ಭಯಂಕರವಾದಂಥ ನಮ್ಮ ಹಿಂದೆ ನಮಗೆ ಒಂದು ಶಕ್ತಿಗಳು ಅವರು ಅಂತ ಹೇಳ್ತಾರೆ. ನಮಗೆ ಸಂತಾನಕ್ಕೆ ಶಕ್ತಿ ಆದರೆ ನಾಗನನ್ನು ನಾವು ಆರಾಧನೆ ಮಾಡ್ತೀವಿ. ಈಗ ಅಲ್ಲ, ಬೇರೆ ಇದರಲ್ಲೂ ಇದೆ ನಾಗ ಸಂತಾನದ ಶಕ್ತಿ ಅಂತ ಹೇಳ್ತಾರೆ. ಅಲ್ಲ, ಈ ತುಳುನಾಡಿನಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಪಂಚವರ್ಣದ ಇಲ್ಲಿನ ಮಣ್ಣು ಉಂಟಲ್ಲ, ನೀವು ಬೇಕಾದರೆ ಮಣ್ಣು ಪರೀಕ್ಷೆ ಮಾಡಿ, ನೀವು ಬೇರೆ ಮೇಲಿನ ಹೋಗಿ ಮಣ್ಣು ಮಾಡಿ, ನಮ್ಮ ಮಣ್ಣಿನ ಕಲರೇ ಬೇರೆ ಇರ್ತದೆ. ಅಲ್ಲೆಲ್ಲ ಕಪ್ಪು ಮಣ್ಣು ಇರ್ತದೆ, ನಮ್ಮಲ್ಲಿ ಮಣ್ಣು ಕಪ್ಪಿಲ್ಲ, ಅದು ಕಲರ್ ಬೇರೆ ಇದೆ. ಪಂಚವರ್ಣದ ಮಣ್ಣು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಕಲರ್ ಸಮ್ಮಿಳಿತವಾಗಿ ಒಂದು ಮಣ್ಣಿನ ಕಲರ್ ಬಂದಿದೆ ಅಂತ ಹೇಳ್ತಾರೆ. ಇದು ನಾಗನ ಜಾಗ ಅಂತ ಹೇಳ್ತಾರೆ. ಅಂದರೆ ನಾಗನೇ ನಮಗೆ ಬಿಟ್ಟು ಕೊಟ್ಟಂಥ ಜಾಗ ಇದು ಅಂದರೆ ಕೇಳ್ತಾರೆ. ಕೆಲವರು ಹೇಳ್ತಾರೆ ಎಷ್ಟೋ ಸಮಯ ಆದಮೇಲೆ ನಾಗನನ್ನು ಪ್ರಾರ್ಥನೆ ಮಾಡಿ ನಾಗಗಳೆಲ್ಲ ಇದು ಮೇಲೆ ಬಂದು ಅದನ್ನು ಸರಿ ಮಾಡಿ ಅದನ್ನು ಫಲವತ್ತತೆಯನ್ನು ಮಾಡಿದರು ಅಂತ ಹೇಳಿದಾಗ ಫಲವತ್ತತೆಯ ಸಂಕೇತನೂ ಕೂಡ ನಮಗೆ ನಾಗನೇ ಆಗಿರ್ತಾನೆ. ಹಾಗಾಗಿ ನಾಗನಿಗೆ ನಾವು ನಾಗನಿಗೆ ತಂಬಿಲ ಅಂತ ಹೇಳ್ತಾರೆ, ತನು ತಂಬಿಲ ಕೊಡುವಂಥದ್ದು ಅಂತ. ನಾಗನಿಗೆ ತನು ತಂಬಿಲ ನಾವು ಶ್ರೇಷ್ಠ. ದೈವಕ್ಕೇನು ನಾವು ತಂಬಿಲ ಕೊಡ್ತೀವಲ್ವ, ನಮಗೆ ವರ್ಷಕ್ಕೆ ಒಂದಿನ ಮಾಡ್ತೀವಿ, ಅದೇ ತನು ಹಾಕುವಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಈಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಎಷ್ಟುವರೆಗೆ ಹೋಗಿದೆ ಅಂತ ಹೇಳಿದ್ರೆ, ನೀವು ಈಗ ನಾಗಮಂಡಲಗಳೆಲ್ಲ ಭಾಳಷ್ಟು ನಾಗಮಂಡಲ ಈಗ ಇದೆ. ನಾನು ನಾಗಮಂಡಲದ ವಿರೋಧಿ ಏನಲ್ಲ, ನಾಗನ ಆರಾಧನೆ ಮಾಡುವಂಥದ್ದು ಅದು ಕೇರಳದಲ್ಲಿ ಇತ್ತು, ಅದು ಈಗ ವೈಭವೀಕರಣ ಆಗಿ ಇಲ್ಲಿ ಬಂತು. ನೀವೊಂದು 100-150 ವರ್ಷದ ಹಿಂದೆ ಹೋದರೆ ನಮ್ಮ ತುಳುನಾಡಿನಲ್ಲಿ ನಾಗಮಂಡಲ ಆದದ್ದು ನೆನಪು ನಮಗೆ ಎಲ್ಲೂ ಸಿಗೋದಿಲ್ಲ. ಅದೇ ಆಗಿದ್ದರೆ ಆಗಲೂ ಕೂಡ ನಾಗಮಂಡಲ ಆಗ್ತಾಯಿದ್ರೆ ಈಗ ನೋಡಿ, ಸಿರಿಪಾಡ್ದಲ್ಲಿ ಅಜ್ಜರಿಗೆ ಮಕ್ಕಳಿರುವುದಿಲ್ಲ ಅಲ್ವಾ, ಅವ್ರಿಗೆ ಅವರಿಗೆ ಮಕ್ಕಳಿಲ್ಲದಾಗ ಅವರು ನಾಗಮಂಡಲ ಮಾಡಿಲ್ಲಲ್ಲ. ಎಲ್ಲಿದೆ ನಾಗಮಂಡಲ ಮಾಡಿದ್ದು? ಅದು ಹೋದಂಥ ಅವರ ಬ್ರಹ್ಮಸ್ಥಾನ ಮತ್ತು ನಾಗಸ್ಥಾನ ಅಲ್ಲಿ ಏನಿದೆ ಆ ಜಾಗವನ್ನು ಅದು ಹಾಲಾಡೆ ಅಂತ ಹೇಳ್ತೀವಿ ನಾವು, ಏನು ಹಾಲಾಡೆ ಅಂತ ಹೇಳ್ತೀವಿ, ಅದನ್ನು ಸರಿ ಮಾಡಿದ್ದಷ್ಟೇ. ಆಗಲೂ ಅದು ಇದ್ದಿದ್ರೆ ಅವ್ರು ನಾಗಮಂಡಲ ಮಾಡ್ತಾಯಿದ್ರು ಮಗುವಾಗಬೇಕಂತ ಅಲ್ವಾ. ಹಾಗಾಗಿ ನಾಗಮಂಡಲ ಇತ್ತೀಚಿನ ಕಲ್ಪನೆ ಇರ್ಬೋದು, ಒಂದು 100-150 ವರ್ಷದ ನಂತರ ನಮ್ಮಲ್ಲಿ ಪ್ರಾರಂಭ ಆಗಿದ್ದು ಇರ್ಬೋದು. ಆದರೆ ಆ ಭಕ್ತಿಯಿಂದ ನೀವು ಮಾಡಿದಂಥ ಯಾವುದೇ ಇದೆಲ್ಲ ಅದು ದೈವಕ್ಕೆ ಒಪ್ಪಿಗೆ ಆಗ್ತದೆ. ನಾಗಮಂಡಲ ಮಾಡಿದವರಿಗೆ ಒಳ್ಳೆಯದಾಗ್ತದೆ, ನಾಗನೇ ಬಂದದ್ದು ಇದೆ. ಅದರಲ್ಲಿ ನಾನು ಹೇಳೋದು, ಅದು ಒಂದು ಸಾಂಕೇತಿಕವಾಗಿ ಮಾಡಿದರೆ ಒಳ್ಳೆಯದು. ಒಂದು ಅಷ್ಟು ವಿಜೃಂಭಣೆಯಿಂದ ಮಾಡಿ, ಅಷ್ಟೆಲ್ಲ ಖರ್ಚು ಮಾಡಿ, ಅಷ್ಟು ಪಿಂಗಾರ ಅದೆಲ್ಲ ಸ್ವಲ್ಪ ನನಗೆ ಹೇಳೋದು, ನಂದು ವೈಯಕ್ತಿಕ ಒಂದು. ಮತ್ತೆ ಹೇಳಿದರೆ ಜನ ವಿರೋಧಿಸ್ಬೋದು ನನ್ನ. ದೈವಾರಾಧನೆಯ ಬಗ್ಗೆ ಮಾತಾಡಬೇಕಾದ್ರೆ ಮದಿಪಿನ ಬಗ್ಗೆ ಸಹ ಕೇಳಬೇಕಾಗ್ತದೆ. ಅದರ ಬಗ್ಗೆ ಸ್ವಲ್ಪ ಹೇಳಿ. ದೈವ ಯಾವಾಗಲೂ ಪ್ರಾರ್ಥನೆಗೆ ಒಲಿಯುವಂಥದ್ದು, ಅದಕ್ಕೆ ಮಂತ್ರ ಬೇಡ. ಹಾಗಾಗಿ ನಮ್ಮಲ್ಲಿ ಮದಿಪು ಅಂತ ಹೇಳ್ತಾರೆ ಪ್ರಾರ್ಥನೆ. ಆ ಮದಿಪಕ್ಕೂ ಒಂದು ಕ್ರಮಬದ್ಧತೆ ಅಂತ ಇರ್ತದೆ, ಅದು ಇಂಥವರೇ ಮಾಡಬೇಕು, ಹೀಗೆ ಮಾಡಬೇಕು. ಈಗಿನ ಜಾಯಮಾನದಲ್ಲಿ ನೋಡುವಾಗ ಆ ಮದಿಪು ಏನಾಗಿದೆ, ಎಲ್ಲರೂ ನಾನು ಮದಿಪು ಎಲ್ಲರೂ ಹೇಳಬಾರ್ದು ಅಂತ ಹೇಳೋದಿಲ್ಲ. ಕಲ್ತವ್ರು ಯಾರು ಬೇಕಾದರೂ ಹೇಳ್ಬೋದು ಅವರಿಗೆ. ಅಂದರೆ ಅದು ಒಂದು ಬಿಸ್ನೆಸ್ ಆಗಬಾರ್ದು. ಈಗ ದೈವಾರಾಧನೆ ಒಂದು ಬಿಸ್ನೆಸ್ ಆಗಬಾರ್ದು. ಇಷ್ಟು ಮಾಡುವಂದರೆ ಅವರಿಗೆ ಮದಿಪನವ್ರಿಗೆ ಇಷ್ಟು. ಮತ್ತು ಈಗ ಏನಾಗಿದೆ ಅಂದರೆ ಮದಿಪನವ್ರದ್ದೇ ಒಂದು ಟೀಮ್ ಇರ್ತದೆ. ಕೋಲಕಟ್ಟು ಅಂತ ಹೇಳಿದ್ರೆ ಅವ್ರದ್ದೇ ಒಂದು ಟೀಮ್, ಅದೊಂದು ಟೀಮ್ ವರ್ಕ್ ಥರ ಮಾಡ್ತಾರೆ. ಅಂದರೆ ಆ ರೀತಿಯಲ್ಲಿ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಅದು ಯಾವಾಗಲೂ ಆಗಬಾರ್ದು.
ಆದರೆ ಆ ಮದ್ಯಪಲ್ಲಿ ಏನು ಗೊತ್ತಾ, ಅದೊಂದು ಶಿಷ್ಟಾಚಾರ. ಅಂದರೆ ನಾನು ಹೇಳ್ತೀನಿ, ಕೆಲವೊಮ್ಮೆ ನಮಗೆ ಇಷ್ಟು ಬೇಜಾರಾಗ್ತದೆ ಅಂತ ಹೇಳಿದರೆ, ಕೆಲವರು ಮದ್ಯಪೋಗ ಹೇಳ್ತಾರೆ, ಈ ಆಕಾಶ ಬುಡ್ಲ, ಭೂಮಿಗಾಲ, ಭೂಮಿ ಬುಡ್ಲ, ಮನೆಮಂಚಗಾಲ ಅಂತ. ನಾನು ಹೇಳೋದು, ನಾವು ದೈವವನ್ನು ನಂಬೋದು ಮನೆ ಮಂಚದ ಮೇಲೆ ಅಲ್ವ, ಮತ್ತು ಅವ ಭೂಮಿ ಆಕಾಶಕ್ಕೆ ಯಾಕೆ ಹೋಗೋದು, ಭೂಮಿಯನ್ನು ಬಿಡುವುದು ಯಾಕೆ? ಮನೆ ಮಂಚದಿಂದ ಪಾತ್ರೆಯಾದರೂ ಬಂದರೆ ಆಯಿತು. ಅದಕ್ಕೊಂದು ಇಡೀ ಕಥೆಯನ್ನು ಏನು ಮಾಡ್ತಾರೆ ಕೆಲವರು, ಏನು ಮಾಡ್ತಾರೆ, ಅದಕ್ಕೊಂದು ಇಡೀ ದೈವದ ಏನು ಹುಟ್ಟು ಕತೆ ಉಂಟಲ್ಲ, ಇವರು ಬರೀ ಪ್ರಾರ್ಥನೆಯಲ್ಲಿ ಹೇಳಿಬಿಡ್ತಾರೆ. ಅದು ಒಂದು ಕಾರಣ ಇರ್ಬೋದು ಈಗ, ಯಾಕಂದರೆ ಅವರು ಹುಟ್ಟು ಬಳಕೆ ಹೇಳುವುದಿಲ್ಲ, ಯಾಕಂದರೆ ಇವರೆಲ್ಲ ಹೇಳಿರ್ತಾರಲ್ಲ. ದೈವಕ್ಕೆ ಏನು ಒಳ್ಳೆಯ ಒಂದು ಪ್ರಾರ್ಥನೆ ಮಾಡಿದ್ರಾಯಿತು. ಆ ಪ್ರಾರ್ಥನೆ ಭಾಳ ಒಂದು ಅಂತಃಕರಣದೊಳಗೆ ಪರಿಶುದ್ಧವಾದಂಥ ಒಂದು ಪ್ರಾರ್ಥನೆ. ಅದು ಚಿಕ್ಕದಾಗಿ ಚೊಕ್ಕದಾಗಿದ್ದಾಗ ಮಾತ್ರ ಇರ್ತದೆ. ನಾವು ಅದಕ್ಕೆ ಒಂದು ಶೈಲಿಯನ್ನು ತರುವಂಥದ್ದು, ಅದೊಂದು ಈಗ ಪಾರಿ ಹೇಳುವಂಥ ಒಂದು ಕೆಲವರ ಕ್ರಮ ನೋಡುವಾಗ ನಮಗೂ ಖುಷಿ ಆಗ್ತದೆ, ಅಯ್ಯೋ ಮರ ಹುಡುಗ ಹೇಳ್ತಾ ಇದ್ದಾನೆ. ಆದರೆ ಒಂದು ಗೃಹಸ್ಥರೇ ಅದಕ್ಕೆ ಪಾರಿ ಹೇಳಬೇಕು, ಮದಿಪು ಹೇಳಬೇಕು, ಅದಕ್ಕೊಂದು ಮುಂಚೆ ಎಲ್ಲ ಇತ್ತು, ಗೃಹಸ್ಥರೇ ಮಾಡಬೇಕಂತ ಇತ್ತು. ಈಗ ಎಲ್ಲರೂ ಹೇಳ್ತಾರೆ. ಅದು ಮಕ್ಕಳು ಕಲಿಯುವಂಥದ್ದು ಭಾಳಷ್ಟು ಒಳ್ಳೆಯದು, ಯಾಕಂತ ಹೇಳಿದ್ರೆ ಅದು ಒಳ್ಳೆಯ ಬೆಳವಣಿಗೆ ಹೌದು. ಆದರೆ ಅದೊಂದು ರೀತಿಯಲ್ಲಿ ಹೋದರೆ ಭಾಳಷ್ಟು ಅರ್ಥ ಇರ್ತದಂತ ನಾನು ಭಾವಿಸ್ತೀನಿ. ಇನ್ನು ದೈವಾರಾಧನೆಯ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟು ಮಾತಾಡಿದರೂ ಅದು ಕಮ್ಮಿಯೇ ಆಗ್ತದೆ. ಈಗಿನ ಯುವಕರಲ್ಲಿ ದೈವಾರಾಧನೆಯ ಬಗ್ಗೆ ಆಸಕ್ತಿ ಹೆಚ್ಚಾಗ್ತಾ ಉಂಟು ಹೇಳ್ಬೋದು. ಆದರೆ ಅದು ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತ ಆಗಿದೆ ಅಂತ. ಹೇಗೆ? ಇಲ್ಲ, ಈಗಿನ ಜನರಿಗೆ ಗೊತ್ತಾಗಿದೆ. ಅಂದರೆ ನಮಗೆ ಏನಾಗುತ್ತೆ, ದೈವಾರಾಧನೆ ಬಗ್ಗೆ ಅಷ್ಟು ತಿಳುವಳಿಕೆ ನಮಗೆ ಇರಲಿಲ್ಲ ಮುಂಚೆ. ಈ ಮಧ್ಯಕಾಲದಲ್ಲಿ ಒಮ್ಮೆ, ಯಾಕಂತೇಳಿ ನಮ್ಮ ಎಜುಕೇಷನ್ ಅಂತ ಶಿಕ್ಷಕರಂತ ಹೇಳಿದ್ರು ಅಂತಂತೇಳಿದ್ರೆ, ಕೆಲವರು ಅದನ್ನು ಒಂದು ಕಾಲದಲ್ಲಿ ಮೂಢನಂಬಿಕೆ ಎಂದು ಹೇಳುವಷ್ಟರ ಮಟ್ಟಿಗೆ ನಾವು ಹೋಗಿದ್ವಿ. ಆದರೆ ದೈವ ಏನು ಹೇಗೆ ಅಂತ ಈಗ ನಮಗೆ ಎಲ್ರಿಗೂ ಗೊತ್ತಾಗಿದೆ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ ಅದು ಹೋಗ್ತಾ ಇದೆ. ಆದರೂ ಕೂಡ ದೈವಾರಾಧನೆ ಉಂಟಲ್ಲ, ದೈವಾರಾಧನೆಗೆ ನಮ್ಮ ಜನರ ಏನಿದೆ ಭಕ್ತಿ ಇದೆ, ಈಗ ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ, ನಮ್ಮ ಯುವಕರಿಗಿರ್ಬೋದು, ಯುವತಿಯರಿಗಿರ್ಬೋದು, ಅದರ ಸ್ವಲ್ಪ ಏನಾಗ್ತದೆ, ತೊಳಲಾಟ ಅವ್ರಿಗೆ ಇದ್ದೇ ಇರ್ತದೆ. ಅದರ ಮಧ್ಯದಲ್ಲಿ ಈ ಕಾಂತಾರ ಬಂದ ಕೂಡಲೇ ಪುನಃ ಸ್ವಲ್ಪ ಭಕ್ತಿ ಜಾಸ್ತಿ ಆಯಿತು. ಕಾಂತಾರದ ಪಂಜುಲಿ ಅದು ಫುಲ್ ಪಂಜುಲಿನ ಕತೆ, ನಾನು ಅದನ್ನು ಹೇಳುವುದಿಲ್ಲ. ಆದರೆ ಅದು ನಮ್ಮ ದೈವ ಭಕ್ತಿ ಜಾಸ್ತಿ ಮಾಡಲಿಕ್ಕೆ ಅದು ಭಾಳಷ್ಟು ಕೆಲಸ ಮಾಡಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಇಡೀ ವರ್ಲ್ಡ್ ವೈಡ್ಗೆ ನಮ್ಮ ದೈವಾರಾಧನೆ ಬಗ್ಗೆ ಒಂದು ಗೊತ್ತಾಗುವಂಥದ್ದು ಆಯಿತು. ಹಾಗಾಗಿ ನಮ್ಮ ದೇಶ ವಿದೇಶಗಳಲ್ಲಿದ್ದಂಥ ನಮ್ಮ ಏನಿದೆ, ನಮ್ಮ ಜನಾಂಗ ಏನಿದೆ, ಅವರು ಕೂಡ ದೈವಾರಾಧನೆ ಬಗ್ಗೆ ಅವರು ಇಷ್ಟೆಲ್ಲ ಇತ್ತಂಬರೆ ನಮಗೆ ಗೊತ್ತಿಲ್ಲ, ದೈವಾರಾಧನೆಯಲ್ಲಿ ಇಷ್ಟೆಲ್ಲ ಕಾರಣಕ್ಕೆ ಉಂಟು. ಅಂದರೆ ತುಂಬೆಲ್ಲ ಕಾಟಾಚಾರಕ್ಕೆ ಅವರು ಬಂದು ಹೋಗ್ತಾ ಇದ್ದವರು ಈಗ ಏನಾಗಿದ್ರೆ ಅವ್ರಿಗೆ ಭಕ್ತಿ ಜಾಸ್ತಿ ಆಗಿದೆ, ನೇಮ ಜಾಸ್ತಿ ಆಗಿದೆ, ನಿಷ್ಠೆ ಜಾಸ್ತಿ ಆಗಿದೆ. ಇರ್ಬೋದು ನಿಮ್ಮ ಸೋಷಲ್ ಇದರಲ್ಲಿ ಇರ್ಬೋದು. ಈಗ ನೀವು ಎಲ್ಲ ಮಾಡ್ತಾ ಇರೋದು ಕೂಡ ಬರೀ ಅದಕ್ಕಲ್ಲ, ನಿಮ್ಮದು ಏನಿದೆ ದೈವಾರಾಧನೆಯನ್ನು ಫಸ್ಟ್ ಜನರಿಗೆ ಅದರ ಒಂದು ವಿಷಯ ಗೊತ್ತಾಗಬೇಕು, ಅದರ ಆಳ ಅದು ಗೊತ್ತಾಗಬೇಕಂತ ಒಂದು ಒಳ್ಳೆಯ ದೃಷ್ಟಿಯಿಂದ ಮಾಡ್ತಾ ಇರೋದು. ನೀವು ಕೂಡ ಮಾಡುವಂಥದ್ದು ಕೂಡ ದೈವಾರಾಧನೆಗೆ ಒಂದು ಪೂರಕವಾದಂಥ ಕೆಲಸ ಅಂತ ಭಾವಿಸ್ತೀನಿ. ಸೋಷಿಯಲ್ ಮೀಡಿಯಾ ಇರ್ಬೋದು, ಆದರೆ ಕೆಲವೊಮ್ಮೆಲ್ಲ ಮಧ್ಯಮದಲ್ಲಿ ಜಗಳ ಮಾಡುವಂಥದ್ದು ಏನೇನೆಲ್ಲ ಬರ್ತದೆ, ಕಾಂಟ್ರವರ್ಸರಿ, ಅದಕ್ಕೆ ನನಗೆ ಅದು ಅಂಥದ್ದು ಬಂದು ನಾನು ನೋಡುವುದಿಲ್ಲ, ನನಗೆ ಇಷ್ಟನೂ ಆಗೋದಿಲ್ಲ. ಆದರೆ ಕೆಲವೊಮ್ಮೆ ಒಳ್ಳೆ ಕಮೆಂಟ್ ನಾನು ಹಾಕ್ತೀನಿ, ಹೀಗೆ ಮಾಡಿದರೆ ಒಳ್ಳೇದಿರ್ತದೆ. ನಾವು ದೈವಾರಾಧನೆಯಲ್ಲಿ ನೋಡಿ, ಅಲ್ಲಿ ಪ್ರತಿ ಜಾತಿ ಇಲ್ಲ, ಅಲ್ಲಿ ಪ್ರತಿಯೊಂದು ಜಾತಿ ಧರ್ಮ ಎಲ್ಲರನ್ನೂ ಸೇರಿಸಿ ಆ ದೈವಾರಾಧನೆ, ನಮ್ಮ ರಾಜನ ದೈವದ ಒಂದು ಸೇವೆ ಮಾಡುವಾಗ ಇಡೀ ಊರು ಸೇರ್ತದೆ. ಅಂದರೆ ಪ್ರತಿಯೊಂದು ಜನಾಂಗಕ್ಕೆ ಒಂದು ಸೇವೆ ಥರ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರ ಒಂದು ಕಲ್ಪನೆ ಅಂತೇಳಿ ಬಂದರೆ ದೈವಾರಾಧನೆ ಇಡೀ ಊರನ್ನು ಒಗ್ಗಟ್ಟಾಗಿ ಇಡುವಂಥದ್ದು ಒಂದು ಇರ್ತದೆ. ಈಗಲೂ ನಾವು ಹೇಳ್ತೀವಿ, ದೈವಾರಾಧನೆ ಒಂದು ಕೇಳ್ತದೆ ದೈವ ಎಂಥದ್ದು ಹೊರಡವಂತಿಗೆ ಬರೋ ಬೈದನ ಅಂತ ಕೇಳ್ತದೆ. ನಮ್ಮ ರಾಜನ ದೈವ ಕೇಳ್ತದೆ, ಎಲ್ಲ ವಂತಿಗೆ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ನೀವು. ಈಗಿನವ್ರು ಹೇಳ್ತಾರೆ ಎಲ್ಲ ಕೊಟ್ಟಿದ್ದು ಸಮಸರ್ಕೆ ಅಂತ ಹೇಳ್ತಾರೆ. ನೀವು ಒಬ್ಬನನ್ನು ಇಲ್ಲ ಅವ ಕೊಟ್ಟಿಲ್ಲ ಅಂತ ಹೇಳಿ ದೈವ ಅಲ್ಲಿ ಅವನಿಗೆ ಉಪದ್ರ ಕೊಟ್ಟೇ ಕೊಡ್ತದೆ, ಅದನ್ನು ಮಾಡ್ತದೆ. ಹಾಗಾಗಿ ನಾನು ಯಾವಾಗ ಹೇಳೋದುಂಟು, ಹಾಗಾಗಿ ನಮ್ಮ ಹೇಳ್ತಾರೆ, ಈಗ ಅನ್ಯ ಧರ್ಮದವರೆಲ್ಲ ಇರ್ತಾರೆ, ನಾವು ಏನು ನಮ್ಮ ಹತ್ರ ಕೆಲವರು ಮಾತಾಡುವವರು ಇದ್ದಾರೆ, ಇಲ್ಲ ನಾವೇನು ದೈವಕ್ಕೆ ಕೊಡೋದು, ನಮ್ಗೆ ಏನಾಗ್ತದೆ ಅಂದರೆ ಅಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಲ್ಲ ರಾಜನ ದೈವಲ್ಲಿ, ಅದರ ಮೇಲೆ ಇರ್ತದೆ. ಈಗ ಅಲ್ಲಿ ಏನು ಮಾಡ್ತಾರೆ, ಎಲ್ಲ ಸರ್ಕೆ ಅಂತ ಹೇಳ್ತಾರೆ, ಎಲ್ಲ ಸರಿ ಎಲ್ಲರೂ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ದೈವ ಸುಮ್ಮನೆ ಇರ್ತದೆ. ನೀವು ವಿಶೇಷವಾಗಿ ಕೊಟ್ಟಿಲ್ಲ ಅಂತ ಹೇಳಿ ಯಾರಾದರೂ ಬಟ್ಟು ಮಾಡಿದರೆ ದೈವ ಅದನ್ನು ಬಿಡೋದೇ ಇಲ್ಲ, ಅವನ ಹತ್ರ ಅದು ಮಾಡ್ತದೆ, ಅವನಿಗೆ ದೈವದ ಅಡಿಗೆ ಬರುವಾಗೆ ಮಾಡಿದೆ ಅಂತ ತುಂಬ ಉದಾಹರಣೆಗಳು ನಿಮಗೂ ಕೂಡ ಸಿಗ್ತದೆ, ಆಚೆ ಹೋದಾಗ ನಿಮಗೆ ಸಿಗ್ತದೆ.
ಇನ್ನು ಈ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕಾದವರು ಈಗಿನ ಯುವಕರು ಹಾಗೂ ಮುಂದಿನ ಪೀಳಿಗೆಯವರು, ಅವರಿಗೆ ನಿಮ್ಮ ಸಂದೇಶ ಏನು ಅಂತ? ನೋಡಿ, ಇದು ಒಂದು ಕರೆಕ್ಟ್ ಒಳ್ಳೆ ಕ್ವಶನೂ ಹೌದು, ಒಳ್ಳೆ ಪ್ರಶ್ನೆನೂ ಹೌದು, ಮತ್ತು ಒಳ್ಳೆ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾಕಂತೇಳಿದ್ರೆ ದೈವಾರಾಧನೆ ಏನು, ಹೇಗೆ, ಅದರ ಬಗ್ಗೆ ಒಂದು ಈಗ ಚರ್ಚೆ ಆಗುವಂಥ ಸಂದರ್ಭ, ಒಂದು ಚರ್ಚೆಯನ್ನು ಸೃಷ್ಟಿಸಲ್ಪಟ್ಟಿದೆ. ಖಂಡಿತವಾಗಿ ನಮ್ಮ ಯುವಕರು ಉಂಟಲ್ಲ, ಯುವಕರಿಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಂದು ಮನೆಯಲ್ಲಿ ನಾನು ಮೊನ್ನೆ ಇಲ್ಲಿ ನಿಮ್ಮೊಂದು ಫೋಟೋ ನಾನು ಬೇಕಾದರೆ ಕಳಿಸ್ತೀನಿ. ಅಲ್ಲೇ ಇಲ್ಲಿ ನಮ್ಮ ಮೂಲೂರಲ್ಲಿ ಬೊಬ್ಬರಿಯನ್ನ, ಕೊಡಮಂದಾಯ ಬೊಬ್ಬರಿಯನ್ನ ಮುಕ್ಕಲ್ದಿ ಬರ್ತಾರೆ. ಮೊನ್ನೆ ನಾನು ಸಂಕ್ರಾಂತಿಗೆ ಪೂವಿ ಹೋಗುವ ಅವರ ಚಿಕ್ಕ ಅಳಿಯ ಹೆಂಗೆ ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಷ್ಟೇ ಉದ್ದ ಇದ್ದಾನೆ, ಶಾಲೆಗೆ ಹೋಗ್ತಾನೆ, ಅದೇ ರೀತಿ ಕಚ್ಚ ಅದೇ ರೀತಿ ಮಾಡಿ ನನಗೆ ಭಾಳ ಖುಷಿ ಆಯಿತು. ಅಂತ ಹೇಳಿದ್ರೆ ಅದನ್ನು ಮುಂದುವರಿಸಲಿಕ್ಕೆ ಅವರು ಹೀಗೆ ತಯಾರಿ ಮಾಡಿದ್ದಾರೆ. ಈಗ ಅದಕ್ಕೆ ಸಂಬಂಧಪಟ್ಟವರು ಯಾರೆಲ್ಲ ಇರ್ತಾರೆ ಉಂಟಲ್ಲ, ಅದಕ್ಕೆ ತಮ್ಮ ಮನೆಯಲ್ಲಿ ಅದಕ್ಕೆ ಸರಿಯಾದಂಥ ಮಾಹಿತಿಯನ್ನು ಕೊಡುವಂಥವ್ರಾಗಬೇಕು. ಈಗ ನನ್ನ ನಂತರ ಈಗ ಒಂದು ದೈವಕ್ಕೆ ಈಗ ನಮ್ಮಲ್ಲಿ ಮುಕ್ಕಾಲ್ದೆ ಅಂತ ಹೇಳ್ತಾರೆ, ಅದರ ಸೇವೆ ಮಾಡುವವರು ಇರ್ತಾರೆ. ಅವರಿಗೆ ಯಾವ ರೀತಿಯಲ್ಲಿ ಟ್ರೈನಿಂಗ್ ಕೊಡೋದು ಅದೆಲ್ಲ ನೋಡಿ ಕಲಿತಾನೆ. ಅಂದರೆ ಅವರನ್ನು ನಾವು ಚಿಕ್ಕ ಮಕ್ಕಳನ್ನು ನಾವು ದೈವಸ್ಥಾನದ ಇದಕ್ಕೆ ನಮ್ಮ ಕೆಲಸಕ್ಕೆ, ದೈವಾರಾಧನೆ ಕೆಲಸಕ್ಕೆ ನಾವು ಬೆಳಿಗ್ಗೆ ಬೇಗನೆ ಹೋಗಬೇಕು. ನಾವು ಬರೀ ಮಧ್ಯಾಹ್ನ ಊಟಕ್ಕೆ ಹೋಗುವಂಥದ್ದಲ್ಲ, ಅಲ್ಲಿ ಬೆಳಿಗ್ಗೆ ಬೇಗನೆ ಹೋಗಿ ಅಲ್ಲಿ ಏನೇನೆಲ್ಲ ಕೆಲಸ ಆಗ್ತದೆ ಅದನ್ನೆಲ್ಲ ಅವರಿಗೆ ಅದನ್ನು ತೋರಿಸ್ಬೇಕು. ಆಗ ಅವರು ಕಲಿತಾರೆ. ನಿಂತ ನೀರಲ್ಲ, ಅದು ದಿನ ಹೋಗ್ತಾನೇ ಇರ್ತದೆ. ಇದು ಹಾಗಾಗಿ ಈ ಪರಂಪರೆ ಹೀಗೆ ಮುಂದುವರೆದಿದ್ದರೆ ದೈವಗಳು ಬಿಡುವುದಿಲ್ಲ ಅಲ್ಲ. ಅವರು ಎಲ್ಲಾದರೂ ಒಂದು ಅದಕ್ಕೆ ಅವರನ್ನು ಕರೀತಾರೆ. ನಿಮಗೆ ಪಾಡ್ದಾನದಲ್ಲೆಲ್ಲ ಸಿಗ್ತದೆ, ನೀವು ನಂಬದವರು ಎಲ್ಲೆಲ್ಲಿ ಇದ್ದವರನ್ನು ಹುಡುಕೊಂಡು ದೈವ ಹೋಗಿದೆ. ಈಗ ನಮ್ಮಲ್ಲಿ ಒಂದು ಕತೆ ಆಗಿತ್ತು, ಅವರಿಗೆ ದೈವದ ಮನೆಗೆ ಅವರು ಬಂದೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಅಂದರೆ ಮುಂಚಿನ ಕಾಲದಲ್ಲಿ ಏನು ಗಲಾಟೆ ಮಾಡ್ಕೊಂಡು ಹೋಗಿರ್ತಾರೆ. ಅಲ್ಲಿ ಸಮಸ್ಯೆ ಆದಾಗ ಅವ್ರಿಗೆ ಕೊಂಡು ಬಂದದ್ದು, ನೀವು ದೈವದ ಮನೆಗೆ ಹೋಗಿ ಸರಿ ಆಗ್ತದೆ. ದೈವದ ಮನೆಯನ್ನು ಹುಡುಕಲಿಕ್ಕೆ ಅವ್ರಿಗೆ ಕೆಲವು ವರ್ಷ ಆಗಿದೆ. ಅಂದರೆ ದೈವ ಬಿಡುವುದಿಲ್ಲ. ಹಾಗಾಗಿ ದೈವ ಮತ್ತು ಕುಟುಂಬಕ್ಕೆ ಉಪದ್ರವವನ್ನು ದೈವ ಕೊಡುವುದಿಲ್ಲ. ಅದು ದೈವ, ಅದು ನಮ್ಮನ್ನು ಮಕ್ಕಳಂತೆ ಪಾಲಿಸ್ತದೆ. ನಾವು ಹೇಳೋದು ದೈವ ಉಪದ್ರ ಕೊಟ್ಟಿದೆ, ಅದು ಬೇರೆ. ದೈವ ಉಪದ್ರ ಕೊಡೋದಿಲ್ಲ. ದೈವ ನಮ್ಮನ್ನು ಕಾಯ್ತಾ ಇರ್ತದೆ, ನಮ್ಮ ರಕ್ಷಣೆ ಮಾಡ್ತದೆ. ಅದು ಮನೆಯ ಯಜಮಾನ ಇದ್ದಾಗೆ, ಮನೆಯ ದೊಡ್ಡ ಯಜಮಾನ ಇದ್ದಾಗೆ. ತುಂಬ ಮುಂಚೆ ಕೂಡು ಕುಟುಂಬದಲ್ಲಿ ಉಂಟಲ್ಲ, ದೈವಾರಾಧನೆಗೆ ಭಾಳಷ್ಟು ಇಂಪಾರ್ಟೆಂಟ್ ಜಾಸ್ತಿ ಇತ್ತು. ಈಗ ಕೂಡು ಕುಟುಂಬ ಅಲ್ಲದಿದ್ದರೂ ಕೂಡ ನಾವು ಒಂದು ದಿವಸ ಆದರೂ, ದೈವದ ಒಂದು ತಂಬಿಲದ ದಿವಸ ಆದರೂ ನಾವು ದೈವದ ಮನೆಗೆ ಹೋಗಿ ಅಲ್ಲಿ ಆ ಚಾಕರಿಯಲ್ಲಿ ನಾವು ಕೂಡ ಭಾಗವಹಿಸಿ ನಮ್ಮದೇನು ಕಿಂಚಿತ್ತು ಸೇವೆಯನ್ನು ಮಾಡುವಂಥದ್ದುಂಟಲ್ಲ, ಅದು ಅಲ್ಲಿ ಮುಖ್ಯವಾಗ್ತದೆ. ಖಂಡಿತವಾಗಿಯೂ ಇದು ಆ ಪರಂಪರೆ ಈಗ ಪ್ರಾರಂಭ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತವಾಗಿ ದೈವಾರಾಧನೆಗೆ ಸಮಸ್ಯೆ ಬರುವುದೇ ಇಲ್ಲ, ಬರಲಿಕ್ಕೆ ದೈವಗಳು ಬಿಡುವುದೂ ಇಲ್ಲ. ಸರ್, ಇವತ್ತು ನೀವು ಉಪವಾಸದಲ್ಲಿದ್ದೀರಿ, ಆದರೂ ಕೂಡ ನಮಗೆ ಒಂದು ಸಮಯ ಕೊಟ್ಟದಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳು. ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಳ್ಳೆ ಭವಿಷ್ಯ ಬಲಂದರೆ ಒಳ್ಳೆಯ ಉದ್ದೇಶಕ್ಕಾಗಿ ಮಾಡಿದಾಗ 10 ಜನರಿಗೆ ಅದು ಒಳ್ಳೆಯದಾಗಬೇಕಂತೆ. ನಾವು ಈಗ ಯಾವ ಒಂದು ಮಾತಿದೆ, ಸಮಾನ ಮನಸ್ಕರು ಸೇರಿ ಒಂದು ಚರ್ಚೆ ಮಾಡಿದಾಗ ಅದರ ಫಲ ಉಂಟಲ್ಲ ಸಮಾಜಕ್ಕೆ ಸಿಗಬೇಕು. ಹೀಗಾಗಿ ನೀವು ನಮ್ಮಂಥವ್ರನ್ನು ಹುಡುಕೊಂಡು ಹೋಗಿ ದೈವಾರಾಧನೆ ಬಗ್ಗೆ ಏನು ಮಾಡ್ತೀರಿ, ಚರ್ಚೆ ಅಥವಾ ವಿಮರ್ಶೆ ಅಥವಾ ಏನಾದರೂ ಮಾಡ್ತಾ ಇದ್ದಾಗ ಅಲ್ಲಿ ಸಿಗುವಂಥದ್ದು ಉಂಟಲ್ಲ, ಒಬ್ಬೊಬ್ಬರ ಹತ್ರ ಒಂದೊಂದು ಜ್ಞಾನ ಇರ್ತದೆ, ಎಲ್ಲರೂ ಪರಿಪೂರ್ಣರಲ್ಲ. ಆ ಜ್ಞಾನ ಉಂಟಲ್ಲ ಸಮಾಜಕ್ಕೆ ಸಿಗ್ತದೆ. ಅದು ಮತ್ತು ದೈವಾರಾಧನೆಯ ಒಂದು ಪರಂಪರೆಗೆ, ಕಟ್ಟುಪಾಡಿಗೆ ತುಂಬ ಸಹಾಯ ಆದೀತು. ಅಂದರೆ ಕೆಲವು ಪರಂಪರೆಯನ್ನು ಬಿಡ್ತಾ ಇದ್ದ, ನಾನು ಹೇಳ್ತಾ ಇದ್ದೀನಿ, ಅದೆಲ್ಲ ಮುಂದೆ ನಿಮ್ಮ ಈ ಯೂಟ್ಯೂಬ್ ಚಾನಲಿಂದಾಗಿ ಅದೆಲ್ಲ ಒಂದು ಹಂತಕ್ಕೆ ಬಂದರೆ ನೀವು ಮಾಡಿದ ಪ್ರಯತ್ನಕ್ಕೂ ಖಂಡಿತವಾಗಿ ಒಂದು ಯಶಸ್ವಿ. ನಾವು ಮಾತಾಡಿದ್ದಕ್ಕೂ ನಮಗೆ ಒಂದು ಏನಪ್ಪ, ನಾವು ಮಾತಾಡಿದ್ದು ಒಳ್ಳೆಯದಾಗಿದೆ, ಅದರಿಂದ ಒಳ್ಳೆಯದಾಗಿದೆ ಅಂತ ಒಂದು ಒಳ್ಳೆಯ ಭಾವನೆ ನನಗೆ ಬರ್ತದೆ. ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು ಸರ್. ವೀಕ್ಷಕರೇ, ದೈವಾರಾಧನೆ ಬಗ್ಗೆ ತುಂಬ ಒಳ್ಳೆ ಮಾಹಿತಿಯನ್ನು ಕೂಡ ಕೊಟ್ಟರು ನಮ್ಮ ದಯಾನಂದ್ ಶೆಟ್ಟಿ ದೆಂದೂರವರು. ಯುವಕರು ಹೇಗೆ ಈ ದೈವಾರಾಧನೆಯ ಪರಂಪರೆಯನ್ನು ಮುಂದುವರಿಸಬೇಕಂತ ಸಹ ಕೂಡ ಹೇಳಿದರು. ಇಂಥದ್ದೇ ವಿಡಿಯೋವನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.